ಪ್ರಣಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಫೆಬ್ರವರಿ 2024 ಗುರುವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಅಶ್ವಿನಿ ನಕ್ಷತ್ರ, ಶುಕ್ಲಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಕರ್ಮ ನಮ್ಮನ್ನು ಬಿಡುವುದಿಲ್ಲ. ಯಾರಾದರೂ ಸರಿಯೇ, ಯಾವುದೋ ಜನ್ಮದ ಗಂಟಿರಬಹುದು, ಇಲ್ಲ ಇದೇ ಜನ್ಮದ ಒಂದು ಗಂಟು, ಏನೋ ಒಂದು ಮಾಡಿದ್ದೇವೆ. ಅದು ಒಳ್ಳೇದಿರ್ಬೋದು, ಇಲ್ಲ ಕೆಟ್ಟದ್ದಿರಬಹುದು. ನಾವು ಇಲ್ಲಿಯೇ ಅನುಭವಿಸಬೇಕು. ಹೌದು, ತುಂಬಾ ಜನ ಹೇಳ್ತಿರ್ತಾರೆ, ಅಯ್ಯೋ ಅವರು ಪಾಪಾತ್ಮರು ಸ್ವಾಮಿ. ಧರ್ಮವಂತರಿಗೆ ಬಿಡೋಲ್ಲ, ನಿಮ್ಮನ್ನು ಅಣಕಿಸಿ ಹಾಕಿ ಬಿಡುತ್ತೆ ಪ್ರಕೃತಿ. ನೆನಪಿಟ್ಟುಕೊಳ್ಳಿ, ನಿಮ್ಮನ್ನು ಅಣಕಿಸಿ ಹಾಕುತ್ತದೆ ಪ್ರಕೃತಿಯ ಶಕ್ತಿ. ಹಾಗೆ ಯಾರಾದರೂ ಅಂತ ಒಂದು ಧರ್ಮರಾಯರ ತಾಯಿ ಕುಂತಿದೇವಿ, ಭೀಮಸೇನ, ಅಬ್ಬೋ ಅರ್ಜುನ, ಹೇಳಲಿಕ್ಕಾಗುತ್ತ, ನಕುಲ, ಸಹದೇವ, ಇವರ ಪರಮ ಆ ಒಂದು ದೈವಿಕ ಸಾತ್ವಿಕ ಮಣಿ ಕುಂತಿದೇವಿಯನ್ನು ಕರ್ಮದೇವತೆ ಬಿಡಲಿಲ್ಲ. ಗೊತ್ತಿಲ್ಲ ಮಕ್ಕಳೇ. ಧರ್ಮರಾಯರ ತಾಯಿ ಗುರುಗಳೇ, ಅದು ಹೇಗೆ ಗುರುಗಳೇ? ಬಿಡಲ್ಲ ಮಕ್ಕಳೇ. ಕರ್ಮ ಬೆನ್ನಟ್ಟಿ ಕಾಯ್ತಲೇ ಇರುತ್ತೆ. ಅದು ಎಲ್ಲೋ ಕೆಲವರಿಗೆ ಹುಟ್ಟಿದಾಗ್ಲೇ ಕೊಡುತ್ತೆ, ಕೆಲವರಿಗೆ ಹುಟ್ಟಿ ಎಷ್ಟೋ ವರ್ಷಗಳ ನಂತರ ಯಾವುದೋ ರೂಪದಲ್ಲಿ ಕೊಡುತ್ತೆ. ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದನ್ನು ಕೊಡುತ್ತೆ, ಕೆಟ್ಟದ್ದು ಮಾಡಿದ್ದರೂ ಕೆಟ್ಟದ್ದು ಕೂಡ ಕಾದಿದ್ದು ಕೊಡುತ್ತದೆ. ಹೇಗೋ ಒಂದು ಬದುಕು, ಹೇಗಾದ್ರೂ ಒಂದು ಬದುಕು, ಹೇಗೋ ಒಂದು ಬದುಕು, ಹೇಗಾದ್ರೂ ಒಂದು ಬದುಕು, ಹೀಗೆ ಒಂದು ಬದುಕು ಅನ್ನೋದು ಇದೆ. ನಾವು ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ಜೀವನದಲ್ಲಿ ಒಂದು ಬಿರುಗಾಳಿ ಎದ್ದಿದೆ ಅಂದ್ರೆ ನಮ್ಮ ಮಕ್ಕಳಿಗೂ ಇದೆ, ನೆನ್ಪಿಟ್ಕೊಳ್ಳಿ. ಕೆಲವು ಕುಟುಂಬಗಳಿಗೆ ಅದು ಶಾಪಗಳಾಗಿ ನಿಂತಿರುತ್ತೆ. ಅದು ಕುಂತಿದೇವಿಯನ್ನು ಬಿಡ್ಲಿಲ್ಲ. ಮೊನ್ನೆ ಒಂದು ಕುಂತಿದೇವಿ ತರ ಜಾತಕ, ಆ ಪುಟ್ಟು ಮಗು ಬೆಳಗಾಮಿಂದ ಬಂದ್ಬಿಟ್ಟಿದ್ದಾರೆ. ಧನುರ್ಲಗ್ನ, ಗುರು ನೀಚ, ಗಂಡ ತಂದೆ ಎರಡೂ ನೋವಮ್ಮ ಅಂದ್ರೆ ಇಬ್ಬರನ್ನು ಕಳ್ಕೊಂಡಿದ್ದಾಳೆ. ಇಷ್ಟಕ್ಕೂ ಇಷ್ಟಪಟ್ಟಾಗಿರೋ ಮದುವೆ. ಈ ತಾಯಿಗೆ ಧಾವಂತ, ಇನ್ನು 52 ವರ್ಷ. ಮಗಳಿಗೀಗ ಮತ್ತೆ ಇನ್ನೊಂದು ಮದುವೆ ಮಾಡ್ಬಿಡ್ಬೇಕು, ನಾಳೆ ಬರ್ತಿದ್ದಾರೆ ಸಂಬಂಧ, ನಿನ್ ಕಾಲು ಇಟ್ಕೋತೀನಿ, ಸುಮ್ಮನಿರೋ ತಾಯಿ. ಯಾಕೋ ಶಾಸ್ತ್ರಬದ್ಧವಾಗಿ, ಧರ್ಮಬದ್ಧವಾಗಿ, ಜಾತಿಬದ್ಧವಾಗಿ, ಕುಲಬದ್ಧವಾಗಿ, ಧರ್ಮಬದ್ಧವಾಗಿ, ಆಚಾರ್ಯಬದ್ಧವಾಗಿ, ಕುಟುಂಬಬದ್ಧವಾಗಿ ಎಲ್ರೂ ನೋಡಿ ಮೆಚ್ಚಿಸಿ ಮಾಡಿದಂತ ಒಂದು ಬದುಕೆ ನಿನಗೆ ವೈಧವ್ಯ ಪ್ರಾಪ್ತಿ ತಂದಿಟ್ಟಿದೆ. ಆಗ್ಲೂ ಬುದ್ಧಿ ಬರ್ಲಿಲ್ವಾ? ನನ್ನ ಮಗುಗೆ ಆಲ್ರೆಡಿ ಬಂದಿದೆ, ಇಷ್ಟಪಟ್ಟು ತಗೊಂಡ್ಲು, ಯುದ್ಧ ಮಾಡಿ ತಗೊಂಡ್ಲು. ಗುರು ನೀಚ, ಕುಟುಂಬ ಸ್ಥಾನ, ಧನುರ್ಲಗ್ನ, 2ನೇ ಮನೇಲಿ ಗುರು ನೀಚ, ಒಂಟಿ ಗುರು ಬೇರೆ. ನಂದೇ ನೋಡಿದ್ಲ, ಏನ್ ಸಿಕ್ಕಿದೆ? ಆದ್ರೆ ಆ ಗುರು ಒಳ್ಳೆ ವೃತ್ತಿ ಕೊಟ್ಟಿದ್ದಾನೆ. ಬೆದರಿ ಬೆಂಡಾಗಿ ಕೂತು ಬಿಟ್ಟಿದ್ದಾಳೆ ನಮ್ಮ ಪಾಪು. ಯಾಕಂತ ಆತುರ? ಏನದು? ಪ್ರಕೃತಿ ಮಾತಾಡಿದೆ ನಿನ್ನ ವಿಚಾರದಲ್ಲೇ. ನಿನ್ನ ವಿಚಾರದಲ್ಲೇ ಮಾತನಾಡಿದಾಗ ಅದು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಗೊತ್ತಾ? ತಾಯಿಗಿಲ್ಲದ ಮಾಂಗಲ್ಯ ಸುಖ ಮಕ್ಕಳಿಗೆಲ್ಲಿಯದು ಅಂತ ಹಲವಾರು ಬಾರಿ ಹೇಳಿದ್ದಾನೆ. ಮಾಡೋಲ್ಲ, ನಾವು ಹೋಗೋಲ್ಲ, ಎಚ್ಚರಿಕೆ ತಗೊಳ್ಳಲ್ಲ. ಹೇಗಾದ್ರೂ ಸರಿ ಮಾಡ್ಬಿಡ್ಬೇಕು. ಹೌದು, ಹೇಗಾದ್ರೂ ಸರಿ. ತಪ್ಪು ಕಾಯೋಣಂತೆ. ಕರ್ಮಕ್ಕೆ ಗೊತ್ತಿದೆ, ನಮ್ಮನ್ನು ಕರ್ಕೊಂಡು ಬಂದು ಯಾವಾಗ ತಟ್ಟೆಯಲ್ಲಿ ಊಟ ಏನ್ ಇಡಬೇಕು ಅಂತ ಇಡಿಸುತ್ತೆ. ಕಾಯೋಣ, ಸ್ವಲ್ಪ ವಿವೇಚನೆ ಮಾಡೋಣ. ಒಂದು 4 ಜನ
ನೋಡಿ, ಮೊನ್ನೆ ನಾನು ಒಂದು ತಾಯಿ ಮಗುವಿನ ಒಂದು ಇನ್ಸಿಡೆಂಟ್ ಹೇಳಿದ್ದೆ ನಿಮಗೆ. ಮಗನೇ ತಾಯಿಯನ್ನ ಮಾಡಿಬಿಟ್ಟಿದ್ದಾನೆ ಅನ್ನತಕ್ಕಂಥದ್ದು. ಅಲ್ಲಿ ನೋಡಿದ್ರೆ ಈಗ ತನಿಖೆ ಹೊರಗಡೆ ಬಂದ್ಬಿಟ್ಟಿದೆ. ನೋಡಿದ್ರೆ ಈ ಪುಣ್ಯಾತ್ಮ ಗಂಡ ಮಾಡಿರೋದು ಅನ್ನತಕ್ಕಂಥದ್ದು. ಆ ರಾಡ್ ಮೇಲೆ ಆತನ ಕೈ ಇದೆ. ಹೊರಗಡೆ ಬಂದು ಆತನು ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಹೋಗಿದ್ದಾನೆ. ಈಗ ಆ ಮಗು ಮೇಲೆ ಇಲ್ಲದ ಮಾತುಗಳೆಲ್ಲ ಹೇಳಿ ಇಟ್ಟುಬಿಟ್ಟು ಹೋಗಿದ್ದಾನೆ. ಕ್ಯಾರೆಕ್ಟರ್ ಬಗ್ಗೆ, ಇನ್ನೊಂದರ ಮಾತು. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಮನೆಯವರ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ, ತನ್ನ ಸಂಗಾತಿ ಬಗ್ಗೆ ಕ್ಯಾರೆಕ್ಟರ್ ಮಾತಾಡ್ತಾನೆ, ತುಂಬಾ ತಪ್ಪು ಮಕ್ಕಳೇ. ಅನುಮಾನದ ವ್ಯಕ್ತಿಗಳ ಜೊತೆ ಜೀವನ ನಡೆಸಬಾರ್ದು. ಅದೆಷ್ಟೇ ಕಷ್ಟ ಆದ್ರೂ ಕರ್ಕೊಂಡು ಬಂದ್ಬಿಡಿ. ಇವ್ರೇನ್ ಮಾಡಿದ್ದಾರೆ ಗೊತ್ತಾ? ಮನೆಯವರೆಲ್ಲ ಮರ್ಯಾದೆಗೆ ಹಂಚ್ಬಿಟ್ಟಿದ್ದಾರೆ. ಮರ್ಯಾದೆ ಯಾವಾಗಾದ್ರೂ ವಾಪಸ್ ಪಡ್ಕೋಬಹುದು. ಹೋದ ಮಗು ವಾಪಸ್ ತರೋ ಕಾಯ್ತಾ. ಈಗ 36-37 ವರ್ಷ, ಮಗಳಿಗೆ 20 ವರ್ಷ, ಡಾಕ್ಟರ್ ಓದ್ತಿದ್ದಾಳೆ. ಆ ಪುಟ್ಟ ಮಗು ಕಂಪಿಸಿ ಕೂತಿದ್ದಾಳೆ. ಬಂದಿದ್ರು, ಹಾಗೆಯೇ ಕೂತು ಬಿಟ್ಟಿದ್ದೆ. ಏನು ಮಾತಾಡ್ಲಿ ಮಕ್ಕಳೇ? ಸತ್ತು ಹೋಗಿದ್ದನ್ನು ವಾಪಸ್ ತರ್ಲಿಕ್ಕಾಗಲ್ಲ. ನೋಡಿ ಎಷ್ಟು ವಿಚಿತ್ರ ಅಂದ್ರೆ, ಆ ಮಗು ಹುಟ್ಟಿರೋದು ಕುಂಭಲಗ್ನ, 2ನೇ ಮನೇಲಿ ರಾಹು. ಈಗಲೂ ಅಲ್ಲೇ ರಾಹು. ಈ ಡಿಸೆಂಬರ್ ಮೇಲೆ ರಾಹು. ಡಿಸೆಂಬರ್ 4ಕ್ಕೆ ಮೂವ್ ಆಗಿರ್ತಕ್ಕಂಥ, ನವೆಂಬರ್ ಆಸುಪಾಸಿನಲ್ಲಿ ಮೂವ್ ಆಗಿರ್ತಕ್ಕಂಥ ರಾಹು ಕೇತುಗಳು. ಒಳ್ಳೆ ಕೆಲಸ ಸಿಕ್ಕಿದೆ, ಕೈ ತುಂಬಾ ಸಂಬಳ, ದೊಡ್ಡ IT ಕಂಪನಿ, ರಾತ್ರಿ ಪಾಳಿ ಇರುತ್ತೆ, ದೊಡ್ಡ ಸೂಪರ್ವೈಸರು, ಹೋಗ್ಬೇಕು, ಹೌಸ್ ಕೀಪಿಂಗು, ಇನ್ನೊಂದು ಅಂತ ನೋಡ್ಕೊಳ್ಳೋ ಕೆಲಸ. ಮನೇಲೊಂದು ವಯಸ್ಸಾದ ಅಜ್ಜಿ ಬೆಂಕಿ ಇಟ್ಟಿದ್ದಾನೆ. ಅಜ್ಜ, ನನ್ನ ಹೆಂಡತಿ ಹೀಗೆ ಕಣೋ ಹಾಗೆ ಕಣೋ. ಈತನಿಗೂ ವಯಸ್ಸಾಗಿದೆ. 20 ವರ್ಷದ ಅಂತರ, ಹೆಚ್ಚು ಕಡಿಮೆ 20-22 ವರ್ಷ. ಮೊದಲೇ ವಯಸ್ಸಾಗಿದೆ ಅನ್ನೋ ಒಂದು ಭಾವ. ಅದಕ್ಕೆ ಹೇಳ್ತಾರೆ ಭಾರ್ಯ ರೂಪವತಿ ಶತ್ರು ಅಂತ. ಕುಂತಿದೇವಿಯೂ ಹಾಗೆ. ಆಕೆಯ ಅಂದವೇ, ಆಕೆಯ ಶಕ್ತಿಯ ಒಳ್ಳೆತನವೇ ಸುಟ್ಟಾಕಿಬಿಡ್ತು. ಅಂತಿಂತ ಸಾವಲ್ಲ ಅದು, ನಿಮಗ್ ಗೊತ್ತಿಲ್ಲ. ಹೌದು, ಕರ್ಮದೇವತೆ ಕಾದಿತ್ತು. ಇಷ್ಟು ಒಳ್ಳೆ ಹೆಣ್ಣು ಮಕ್ಕಳಿದ್ರೆ ಆ ಮನೆಗೆ ಶಾಪ ಮಕ್ಕಳೇ. ತುಂಬಾ ಒಳ್ಳೆಯವ್ರು ಯಾಕೆ ಕಣ್ಣೀರ್ ಹಾಕ್ತೀರಿ ಅಂತಿರಲ್ವಾ? ಭಾರ್ಯ ಗುಣವತಿ ಶತ್ರು, ಭಾರ್ಯ ರೂಪವತಿ ಶತ್ರು, ಭಾರ್ಯ ಜ್ಞಾನವತಿ ಶತ್ರು. ತುಂಬಾ ಒಳ್ಳೆತನವೇ ಅವ್ರನ್ನ ತಿಂದಾಕುತ್ತೆ. ನಾನು ನೋಡಿದ್ದೇನೆ. ಅದಕ್ಕೆ ಸಾಕ್ಷಿ ಈ ಮಗು. ಅವನಲ್ಲಿ ಇನ್ನಷ್ಟು ಅನುಮಾನ, ಪಿಶಾಚಗಳು. ಆ 85-88 ವರ್ಷದ ಅಜ್ಜ ಮಗನ ಕಿವಿನಲ್ಲಿ ಇಲ್ದಿದ್ದೆಲ್ಲ ತುಂಬಿಸಿ, ತಲೆ ಕೆಡಿಸಿ, ಹೆಂಡತಿ ನೈಟ್ ಶಿಫ್ಟ್ ಅಲ್ಲಿ ಹೋಗ್ತಿದ್ದಾಳೆ ಅಂದ್ರೆ ನೋಡು, ಹಾಗೆ ಹೀಗೆ. ನೋಡಿ, ಸಾವಲ್ಲಿತ್ತು. ವಿಚಿತ್ರ ಗೊತ್ತಾ? ಕೇಳಿದೆ ನಾನು. ಈಗ ಆಕೆಗೆ 36 ವರ್ಷ, ರಾಹು ಬಂದಿದೆ. ಜನ್ಮತಾ ರಾಹು 2, 18ನೇ ವಯಸ್ಸಿಗೆ 2, ಮತ್ತೆ 37-38ನೇ ವಯಸ್ಸಿಗೆ ಮತ್ತೆ ಬಂದಿದೆ. ಈ ಹುಡುಗಿಗೆ 18 ವರ್ಷದ ಹಿಂದೆ ಏನೋ ಒಂದು ಅವಘಡ ನಡೆದಿತ್ತು. ಒಂದು ದೊಡ್ಡದಾಗಿತ್ತು ಗುರುಗಳೇ, ತುಂಬಾ ದೊಡ್ಡ ಸಮಸ್ಯೆ ಆಗಿತ್ತು. ಆಕೆ ನಿದ್ರೆ ಟ್ಯಾಬ್ಲೆಟ್ ತಗೊಂಡು ಬದುಕುಳಿದಿದ್ದೆ ಹೆಚ್ಚು. ನೋಡಿ, ಆಗ್ಲೂ ರಾಹು ತೋರಿಸ್ಬಿಟ್ಟಿದ್ದಾನೆ. ಅಶ್ವಿನಿ ನಕ್ಷತ್ರ, ಪುಟ್ಟ ಮಗು. ಇವತ್ತು ನೋಡಿ, ಕಾಕತಾಳೀಯವಾಗಿ ಅಶ್ವಿನಿ ನಕ್ಷತ್ರ ಮಾತಾಡ್ತಿದ್ದೇನೆ, ಜಾತಕ ವಿಶ್ಲೇಷಣೆ. ಆಮೇಲೆ ಹೇಳಿದೆ, ಇಲ್ಲ ಅದೊಂದೇ ನಡೆದಿಲ್ಲ. 3 ತಿಂಗಳ ಮಗು, ಇಲ್ಲ 3 ವರ್ಷದ ಮಗು ಇದ್ದಾಗ್ಲೂ ರಾಹು 2ನೇ ಮನೆ ಬಾಧಕ ಸ್ಥಾನ ತೋರಿಸ್ಕೊಟ್ಟಿದ್ದಾನೆ. ಅಶ್ವಿನಿ ನಕ್ಷತ್ರ ಕನ್ಫರ್ಮ್ ಹೇಳ್ತಾನೆ ನಡೆದಿದೆ. ನಡೆದಿತ್ತು ಗುರುಗಳೇ, ಆಗ್ಲೂ ಉಳಿದಿದ್ದೆ ಹೆಚ್ಚು. ನೋಡಿ, ಪದೇ ಎಚ್ಚರಿಕೆಗಳು, ಪ್ರಕೃತಿ ಮಾತೆ ಕೊಟ್ರು. ಇವ್ರೇನ್ ಮಾಡಿದ್ದಾರೆ? ಆ ಮಗು ರೆಡಿ ಆಗ್ಬಿಟ್ಟಿದೆ ಬರ್ಲಿಕ್ಕೆ. 2ನೇ ಮನೆ ರಾಹು ವಿಚಿದ್ರ ಶಕ್ತಿ. ಎಲ್ಲೋ ಇದ್ದಿದ್ದು 16ನೇ ವಯಸ್ಸಿಗೆ 15ನೇ ವಯಸ್ಸಿಗೆ ಮದುವೆ ಮಾಡಿರೋದು. ನಂಬ್ತೀರ? BEd ಪಾಸ್ ಮಾಡಿದೆ. ಮನೇಲೆ ಎತ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು, ಕೆಲಸ ಕಟ್ಕೊಂಡು, ಕೊಡೋ ಒಂದಷ್ಟು ದುಡ್ಡಲ್ಲೇ ಹೊಂದಿಸ್ಕೊಂಡು ಅಷ್ಟು ಅಂದವಾಗಿ ಬದುಕು ಕಟ್ಟಿದೆ. ಅದಕ್ಕೆ ಹೇಳ್ತಿರ್ತೇನೆ, ಅಂದವಾಗಿರುವವರೆಲ್ಲ ಆನಂದವಾಗಿಲ್ಲ ಅಂತ. ಕುಂತಿದೇವಿಯೂ ಹಾಗೆ ಕರ್ಮ ಬಿಟ್ಟಿಲ್ಲ, ಸುಟ್ಟಾಕಿ ಬಿಡ್ತು ಈ ಮಗುವನ್ನು. BEd ಪಾಸ್ ಮಾಡಿದಾಳೆ ಮಗು. ಮಗಳನ್ನ ಮೆಡಿಕಲ್ ಓದಿಸ್ತಿದ್ದಾಳೆ. ಮಗಳಿಗೆ ಈಗ 20 ವರ್ಷ, 37-38 ಅಂದ್ರೆ ಲೆಕ್ಕ ಹಾಕೊಳ್ಳಿ. 16-17ಕ್ಕೆಲ್ಲ ಮಗು. ಅದನ್ನ ದಾಟ್ಕೊಂಡು ಕರ್ಮ ಬಿಟ್ಟಿಲ್ಲ. ಸಾವು ಅನ್ನೋದು ಕೂಡ ನಮ್ ಕೈಯಲ್ಲಿಲ್ಲ. ತುಂಬಾ ಜನ ಹೇಳ್ತಿರ್ತಾರೆ ಸತ್ತೋಗ್ಬಿಡ್ತಾರೆ, ಈ ದಿನಕ್ಕೆ ಸಾಯ್ತಾರೆ. ಯಾರು ಇಂಥ ದಿನ ಸಾಯ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹುಟ್ಟೇ ನಮ್ಮ ಕೈಯಲ್ಲಿಲ್ಲ, ಇನ್ನ ಸಾವೆಲ್ಲಿದೆ? ಕುಂತಿದೇವಿಯು ಕೂಡ ಮಕ್ಕಳೇ ಎಂತ ಸಾವು ಗೊತ್ತಾ? ನೀವು ನಂಬ್ತೀರಾ?
ಆಕೆ ಸಾಯುವಾಗ ಸುಮಾರು 144-148 ವರ್ಷ ಆಗಿತ್ತು. ಗಾಂಧಾರಿ ಧೃತರಾಷ್ಟ್ರ ಜೊತೆ ಆ ವಾನಪ್ರಸ್ಥಕ್ಕೆ ಹೋದಾಗ ಅಲ್ಲಿ ಕಾಡಿಗೆ ಬೆಂಕಿ ಬಿದ್ದು ಧೃತರಾಷ್ಟ್ರರಿಗೆ ಗಾಂಧಾರಿಗೆ ಬೆಂಕಿ ಬಿದ್ದಿರುತ್ತೆ. ಕಾಪಾಡ್ಲಿಕ್ಕೆ ಹೋಗ್ತಾಳೆ, ಆಗೋಲ್ಲ, ತನಗೂ ಹತ್ತುತ್ತೆ. ಯಾವ ರೀತಿ ಅಂದ್ರೆ ಒಬ್ಬ ಜೀವಂತ ಮನುಷ್ಯನ ಬೆಂಕಿ ಬಿದ್ದರೆ ರವ 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 ಒದ್ದಾಡ್ತಾ ಮುಳ್ಳಿನ ಪೊದರುಗಳು ಮೇಲೆ ಬಿದ್ದು ಒದ್ದಾಡಿ ಚುಚ್ಕೊಂಡು ನರಕ ಸದೃಶ ಸಾವು ಧರ್ಮರಾಯನ ತಾಯಿಗ. ಅಂತ ತಪ್ಪೇನ್ ಮಾಡಿತ್ತು ಸ್ವಾಮಿ ಅಂತೀವಿ ನಾವು. ಹೌದು, ನನ್ನ ಗುರುಗಳು ಅದ್ಭುತ ಅವರು. ನಾನು ಕೇಳಿದೆ, ಏನ್ ಗುರುಗಳಾಯಿತು? ಧರ್ಮರಾಯರು ಧರ್ಮಕ್ಕೆ ಸಾಕ್ಷಿ, ಭೀಮಸೇನರು ವಾಯು ಪುತ್ರರು, ವಾಯು ಅಂಶ, ಅರ್ಜುನ ಇಂದ್ರ ಅಂಶ, ನಕುಲ ಸಹದೇವರು ಇಷ್ಟಕ್ಕೂ ಅಶ್ವಿನಿ ದೇವತೆಗಳು, ಸಾಕ್ಷಾತ್ ಡಾಕ್ಟರ್ಗಳು. ಅಂಥದ್ದು ಈ ಪಂಚಭೂತಗಳ ತತ್ವದಲ್ಲಿ ಹುಟ್ಟಿ ಕೂಡ ಈ ತರದ್ದು ಏನು ಮಹಾಸ್ವಾಮಿ ಇದು? ತಪ್ಪು ಮಾಡಿದ್ಲು, ಆ ತಪ್ಪದ ಶಿಕ್ಷೆ. ಅರಗಿನ ಮನೆಯನ್ನ ಇವರು ನಿರ್ಮಾಣ ಮಾಡಿ ಧೃತರಾಷ್ಟ್ರ ದುರ್ಯೋಧನನ ಕುತ್ಸಿತ ಬುದ್ಧಿ ಇವರನ್ನ ಅರಗಿನ ಮನೆಗೆ ಕಳಿಸ್ಕೊಡ್ತಾರೆ. ಆವತ್ತಿಗೆ ಭೀಮಸೇನಿಗೆ ಹೆಚ್ಚು ಕಡಿಮೆ 24 ವರ್ಷ, ಧರ್ಮರಾಯರಿಗೆ ಒಂದು 25-25.5 ವರ್ಷ. ಲೆಕ್ಕ ಹಾಕೊಳ್ಳಿ ಇವರ ತಾಯಿಗೆ ಎಷ್ಟಿರುತ್ತೆ ಅಂತ. ಒಂದು 16ಕ್ಕೆ ಮದುವೆ ಮಾಡಿಬಿಟ್ಟಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. 15ಕ್ಕೆ ಆಗಿನ ಕಾಲದಲ್ಲಿ ಮಾಡ್ಬಿಡೋರು. 15 + 25 ಅಂದ್ರೆ ಲೆಕ್ಕ ಹಾಕೊಳ್ಳಿ 40. ಒಂದು ಮದುವೆ ಆಗಿ 2-3 ವರ್ಷ ಮಕ್ಕಳಿರ್ಲಿಲ್ಲ. 43-44ನೇ ವಯಸ್ಸಿನಲ್ಲಿ ಆಕೆ ಇರುವಾಗ ನಡೆದಂತ ಒಂದು ಘನಘೋರ ತಪ್ಪು 100 ವರ್ಷದ ನಂತರ ಆ ಕರ್ಮ ಬೇಟೆಯಾಡಿ ಸುಡುತ್ತೆ. ಅಂದ್ರೆ ಅಂತಿಂತ ಸುಡೋದಲ್ಲ ಮಕ್ಕಳೇ. ಯಾಕಂದ್ರೆ ಆ ಅರಗಿನ ಮನೆಗೆ ಬೆಂಕಿ ಹಾಕಿ ಇವ್ರು ಓಡ್ ಬರ್ತಾರೆ, ಸುಟ್ಟೋದ್ರು ಅಂತ. ಯಾಕಂದ್ರೆ ಅವತ್ತು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಬೆಂಕಿ ಹಾಕೋದಿನವೇ ಕಾಕತಾಳೀಯವಾಗಿ ನೋಡಿ ವಿಧಿ. ಅಲ್ಲೊಂದು ತಾಯಿ, ಯಾರೋ ತಾಯಿ ತನ್ನ 5 ಮಕ್ಕಳೊಂದಿಗೆ, ವಯಸ್ಕ ಮಕ್ಕಳೊಂದಿಗೆ ಬರ್ತಾರೆ. ಆಕೆಗೆ ಕುಡಿಯೋ ಚಟ, ಮಕ್ಕಳಿಗೂ ಕುಡಿಯೋ ಚಟ. ಅಲ್ಲೊಂದು ಪಾರ್ಟಿ, ರಾಜರ ಮನೆಗಳು ಅಂದ್ಮೇಲೆ ಇರುತ್ತಲ್ವಾ, ಇವರು ರಾಜರ ತರನೇ ಇರ್ತಾರೆ, ಬಟ್ ಕಂಡಿಡ್ಕೊಬಿಟ್ಟಿರ್ತಾರೆ. ಅಲ್ಲೊಂದಿದೆ, ವಿದುರ ಕಂಡಿಡ್ಕೊಬಿಟ್ಟಿರ್ತಾನೆ. ಅದನ್ನ ಹೇಳ್ಕೊಟ್ಟು ಒಂದು ಸೂಕ್ಷ್ಮವಾಗಿ ಈಗ ನಡೀತಿದೆ ಅಂತ ಹೇಳ್ಕೊಟ್ಟಿರ್ತಾರೆ. ಅದನ್ನ ಕಂಡಿಡ್ದಂತ ಧರ್ಮರಾಯ ಹೇಗ್ ತಪ್ಪಿಸ್ಕೋಬೇಕು ಅಂತ ಅವರೆಲ್ಲ ಒಂದು ಪ್ಲಾನಿಂಗ್ ಮಾಡ್ತಿರ್ತಾರೆ. ಆ ಸಂದರ್ಭಕ್ಕೆ ಒಂದು ತಾಯಿ ಜೀವ, ವಯಸ್ಕ ಮಕ್ಕಳು ಸೇಮ್, ಅವ್ರಿಗೂ ಒಂದು 24-25 ವಯಸ್ಸಿನ ಮಕ್ಕಳು ಇರ್ತಾರೆ. 24, ಒಬ್ಬನಿಗೆ 22-23, ಈ ತರ ಕಾಗತಾಳೆ. ಅವ್ರು ಯಾರಿಗೂ ಗೊತ್ತಿಲ್ಲದೆ ಅವರು ಬಂದಾಗ ಇವ್ರಿಗೆಲ್ಲ ಊಟ ಕೊಡ್ತಾ ಇಟ್ಟು ಅವ್ರು ಮತ್ತಲ್ಲಿ ಮಲಗಿ ಚಿತ್ತಾಗಿ ಮಲಗಿದ್ರೆ ಬೆಂಕಿ ಹಚ್ಬಿಟ್ಟು ಓಡೋಗ್ತಾರೆ. ಅವರನ್ನೆಲ್ಲ ಹಾಕೊಂಡು ತಪ್ಪಿಸ್ಕೊಂಡು ಹೋಗುವಾಗ ಕುಂತಿದೇವಿಗೆ ಅದು ಕಾಣಿಸುತ್ತೆ. 5 ಮಕ್ಕಳೊಂದಿಗೆ ಒಂದು ತಾಯಿ ಆ ಬೆಂಕಿಲಿ ಬೇಯ್ತಾ ಒದ್ದಾಡ್ತಿರ್ತಾಳೆ. ತನ್ನ ಮಕ್ಕಳನ್ನು ಕಾಪಾಡಬೇಕು ಅನ್ನೋ ಸ್ವಾರ್ಥ, ತಾನು ಬದುಕಿ ಹೊರಗಡೆ ಬಂದ್ರೆ ಮಕ್ಕಳನ್ನೆಲ್ಲ ಕಾಪಾಡಿ ಅವ್ರಿಗೊಂದು ಬಲ ಶಕ್ತಿ ತುಂಬಿಸ್ಬೋದು ಅನ್ನೋ ಒಂದು ಸ್ವಾರ್ಥ ಒಂದು ತಾಯಿಗಿರುತ್ತೆ. ಆದರೆ ಇನ್ನೊಬ್ಬರಿಗೆ ಬೆಂಕಿ ಬಿದ್ದು ಉರುಳುತ್ತಿದ್ರೆ ನನ್ನ ಮಕ್ಕಳುಗೋಸ್ಕರ ಇನ್ನೊಬ್ಬರು ಸುಡಬೇಕಾ? ಧರ್ಮವಾ, ನ್ಯಾಯವಾ, ಸತ್ಯವಾ? ಯಾರಾದರೂ ಅಷ್ಟೇ ಮಕ್ಕಳೇ. 101 ವರ್ಷ, 102 ವರ್ಷ ಪ್ರಕೃತಿ ಮಾತೆ ಕಾದಿರುತ್ತೆ. ನೆನಪಿಟ್ಟುಕೊಳ್ಳಿ, ಕಾದಿದ್ದು ಬಡಿಯುತ್ತದೆ. ಆಕೆ ವಾನಪ್ರಸ್ಥಕ್ಕೆ ಅವ್ರ ಜೊತೆ ಹೋದಾಗ ನೋಡಿ, ಆ ಬೆಂಕಿ ದಗ 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 ಕಾಪಾಡೋರಿಲ್ಲ. ಹೇಗ್ ಕಾಪಾಡ್ಕೊಳ್ಳೋದು ಗೊತ್ತಿಲ್ಲ. ವಯಸ್ಸಾದ ಅಜ್ಜಿ, ಆ ವಯಸ್ಸಿನಲ್ಲಿ ಬರಬೇಕಿತ್ತ ಇಂಥ ಸಾವು? ಇಂಥ ಒದ್ದಾಟದ ಸಾವು, ಮುಳ್ಳುಗಳ ಮೇಲೆ ಬಿದ್ದು, ಪೊದರೆಗಳ ಮೇಲೆ ಬಿದ್ದು, ಚುಚ್ಚಿಸ್ಕೊಂಡು ತಗದಗ ಹೊರತು ಇಡೀ ಕಾಡಿಗೆ, ಆ ವನಕ್ಕೆ ಬೆಂಕಿ ಬಿದ್ದು ಅನಾಥವಾಗಿ ಸುಟ್ಟು ಬೂದಿ ಆಗೋಗ್ತಾಳೆ ಕುಂತಿದೆ. ಅಂದರೆ ಅರ್ಥ ಏನು? ಕರ್ಮದೇವತೆ ಕಾದಿದ್ದು ಬಡಿಯುತ್ತದೆ. ನೆನಪಿಟ್ಟುಕೊಳ್ಳಿ. ನಾವಿವತ್ತು ಗೆದ್ದು ಬಿಟ್ವಿ, ನಾವು ಯಾರ ವಂಶಸ್ಥರು ಗೊತ್ತಾ? ನಾವು ಜೀರ್ಣಿಸ್ಕೋಬಿಟ್ವಿ. ಹೌದು,
ಸುಮ್ಮನೆ ಅಲ್ಲ, ಪ್ರಕೃತಿ ಮಾತೆಯ ವಿಸ್ಮಯ ನೆನಪಿಟ್ಟುಕೊಳ್ಳಿ. ಕರ್ಮದೇವತೆ ಉತ್ತರ ಕೊಟ್ಟೇ ಕೊಡುತ್ತೆ. ನಿಮ್ಮ ಒಳ್ಳೆ ಕರ್ಮ ಹುಡ್ಕೊಂಡು ಬಂದ್ ಕೊಡುತ್ತೆ. ಮಾಡಿರೋ ಕೆಟ್ಟ ಕರ್ಮ ಬೇಡ ಮಕ್ಕಳೇ. ಇನ್ನೊಬ್ಬರನ್ನ ಸುಟ್ಟು ಇನ್ನೊಬ್ರು ಬದುಕು ಚುಚ್ಚಿ ಹಾಳು ಮಾಡಿ ಹೆಂಗಾದ್ರೂ ಸರಿ ನಾನೊಬ್ಬರೇ ಬದುಕ್ಬೇಕು, ನಾನು ಹೀಗೆ ಬದುಕ್ಬೇಕು, ಇನ್ನೊಬ್ಬರ ಹೆಣದ ಮೇಲೆ ಸಾಮ್ರಾಜ್ಯ ಕಟ್ಲಿಕ್ಕೆ ಹೋಗ್ಬೇಡಿ. ನಿಮಗ್ ಗೊತ್ತಿದೆಯಾ ಅಲೆಕ್ಸಾಂಡರ್ ಹೇಗ್ ಸತ್ತ ಅಂತ? ಇನ್ನೊಂದ್ ದಿನ ಹೇಳ್ತಾನೆ ಅಲೆಕ್ಸಾಂಡರ್ನ ಚರಿತ್ರೆ. ಅವನ ಜಾತಕವನ್ನು ವಿಶ್ಲೇಷಣೆ ಮಾಡ್ತಾನೆ. ಸಾಮಾನ್ಯನಲ್ಲ ಅಲೆಕ್ಸಾಂಡರ್. 32ನೇ ವಯಸ್ಸಿಗೆ ಇವತ್ತಿಗೂ ಈಜಿಪ್ಟ್ನಲ್ಲಿ ಅಲೆಕ್ಸಾಂಡ್ರಿಯಾ ಅನ್ನೋ ಊರಿದೆ. ಅವನ ಹೆಸರಿನ ನೆನಪಿನಲ್ಲಿ ಇವತ್ತಿಗೂ ಅಲ್ಲಿ ಉತ್ಖನನಗಳು ನಡೀತಿದ್ದಾವೆ. ಇವತ್ತಿಗೂ ಆತನಿಗೆ ಸಂಬಂಧಪಟ್ಟಂತ ಎಷ್ಟೋ ವಸ್ತುಗಳು ದೊರಕ್ತಿದ್ದಾವೆ. ಇಟ್ಸ್ ಅ ಪ್ರಿಸರ್ವ್ಡ್ ಏರಿಯಾ. ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಮಾನ್ಯುಮೆಂಟ್ ಆ ಏರಿಯಾ. ಆತನು ಬಳಸ್ತಿದ್ದಂತ ಎಷ್ಟೋ ವಸ್ತುಗಳು. ಕರ್ಮಕ್ಕೆ ನಾವು ಉತ್ತರ ಗೆದ್ದು ಬಿಟ್ಟಿದ್ದೇವೆ. ಜಗದ್ವಿಖ್ಯಾತ ಅಂತಿಂತ ಸಾವಲ್ಲ ಸತ್ತಿದ್ದು. ಇವತ್ತಿಗೂ ನಿಗೂಢ 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 ಅಂತಾರೆ ಕೆಲವರು. ಆದ್ರೆ ಅದರಲ್ಲಿ ತುಂಬಾ ಸತ್ಯಗಳಿದ್ದಾವೆ. ಅದನ್ನು ಬಿಡಿಸಿ ಹೇಳ್ತೇನೆ. ಕುಂತಿ ದೇವಿಯ ಸಾವಾದು ನಿಮ್ಮ ಕಣ್ಣನ್ನು ಕಣ್ಸೇರಿಸುತ್ತೆ ಅನ್ಕೋತೇನೆ. ಅದರಿಂದ ಇರುವುದ್ರಲ್ಲಿ ತೃಪ್ತಿಯಾಗಿರಿ. ಭಗವಂತ ಕೊಟ್ಟಿದ ಒಂದು ಭಾಗ್ಯವನ್ನ ಸಾಕು ರಾಮ, ನೀನು ಕೊಟ್ಟಿದ್ದು, ಇದಕ್ಕೆ ಮೀರಿದ ಇನ್ನೇನು ಬೇಕು ರಾಮ, ಸಾಕು. ಮೊನ್ನೆ ಒಂದು ಮಗು 2.5 ವರ್ಷದ ಮಗುನ ಎತ್ಕೊಂಡು ನೀವು ಹೇಳಿದಷ್ಟು ನಡೆದಿದೆ ಗುರುಗಳೇ. ದಿಕ್ಕು ತೋಚದಾಗ ನನ್ನ ನೆನೆಸ್ಕೊ ಅಂತ ಹೇಳಿದ್ರಿ. ನೋಡಿ ಗುರುಗಳೇ, ನಿಂತಿದ್ದೇನೆ. ಕಣ್ಣಲ್ಲಿ ನಂಗೆ ತುಂಬಾ ಕಣ್ಣೀರು. ನಿನ್ನ ಆಯ್ಕೆ ಮಾಡ್ಕೊ, ಆದ್ರೆ ಅದು ಕಣ್ಣೀರು ಇರುತ್ತೆ. ಬಟ್ ಅದು ಬಿಟ್ಟು ಬೇರೆ ಕಡೆ ಕದಲ್ಸುತ್ತೆ. ಬದುಕು ಅಲ್ಲಿ ಕಟ್ಟು ಅಂತ ಕಟ್ತಾ ಇದ್ದೇನೆ ಗುರುಗಳೇ ಅಂತ ತುಂಬಾ ಖುಷಿ ಆಗ್ಬಿಡ್ತು ನನಗೆ. ಗರ್ವ ಅನ್ನಿಸ್ಬಿಡ್ತು. ಅದುವೇ ವೈದಿಕ. ಇದೆ ಜೀವನದಲ್ಲಿ ಕೆಲವೊಂದು ನಮ್ಮನ್ನ ಈ ರೀತಿ ತಗೊಂಡು ಹೋದ್ರು ನಮ್ಮ ಕರ್ತವ್ಯ, ನಮ್ಮದೇ ಆದ ಬದುಕು ಕಟ್ಟೋಣ. ಬೇಡ ಮಕ್ಕಳೇ. 102 ವರ್ಷ ಆದ ಮೇಲೆ ಹುಡ್ಕೊಂಡು ಬಂದು ಕುಂತಿದೇವಿನ ಕೆಲವರು ಹೇಳ್ತಾರೆ 108 ವರ್ಷ ಅಂತ ಹೇಳ್ತಾರೆ. ಹೌದು, ಬಿಡಲಿಲ್ಲ ಕರ್ಮ ಎಮ್ಮನ. ಅಷ್ಟು ವಯಸ್ಸಾದ ಕಾಲದಲ್ಲೂ ನರಳಿಸಿ. ಕೆಲವನ್ನ ನೋಡಿರ್ತೇವೆ ವಯಸ್ಸಾದ ಕಾಲದಲ್ಲಿ ಬರಬಾರದ ಕಾಯಿಲೆಗಳು ಬಂದು ಒದ್ದಾಡಿ, ಅಯ್ಯೋ ಅದು ನರಕ. ಪುಣ್ಯಾತ್ಗೆತ್ತಿ ನಮ್ಮಮ್ಮ. ಆಕೆಗೆ ಪೂರ್ತಿ ಲಂಗ್ಸ್ ಹೋಗಿದ್ರು. ಒಂದು ದಿನನೂ ನಮಗೂ ಗೊತ್ತಾಗ್ಲಿಲ್ಲ, ಆಕೆಗೂ ಗೊತ್ತಾಗ್ಲಿಲ್ಲ. ಲಂಗ್ಸ್ ಪೂರ್ತಿ ಹೋಗ್ಬಿಟ್ಟಿತ್ತು. ಆಕೆ ಬದುಕಿರೋದು ಪವಾಡ ಗುರುಗಳೇ. ಇದು ಹೇಗೆ ಇದು ಅಂತ. ಹೌದು, ವಿಸ್ಮಯ ನಮ್ಮಮ್ಮನ ಧರ್ಮದಲ್ಲಿತ್ತು. ನನ್ನ ಧರ್ಮ ಅಲ್ಲ, ನನ್ನ ಅಮ್ಮನ ಧರ್ಮ. ನನ್ನಮ್ಮ ಯಾವತ್ತೂ ಧರ್ಮ ಮೀರಿದ್ದು ನಡೆದಿಲ್ಲ. ಮಾತು ದೇವೋ ಭವ ಅಂತ ಅದಕ್ಕೆ ಹೇಳೋದು ನಾನು. ನನ್ನಮ್ಮ ನಮ್ಗೆ ಹೇಳ್ಕೊಟ್ಟಿದ್ದು ಒಳ್ಳೇದು. ಎಷ್ಟೇ ಕಷ್ಟ ಬಂದ್ರು ಕೂಡ ಧರ್ಮದ ದಾರಿ ಕಷ್ಟ ಹಾಕೋಣ, ನಿನ್ ನಿಯತ್ತಾಗಿ ನೀನ್ ಇದನ್ನ ಮಾಡು, ಆಗಿದ್ ಕೊಟ್ಟಿದ್ದೇನೆ ಮಕ್ಕಳೇ. ಲದ್ದು ಇಲ್ಲ, ಮಿತಿ ಮೀರಿದ್ದು ಎಲ್ಲಿಂದ ತರಲಿ. ಹೌದು, ಅದೇ ಲೆಕ್ಕ. ನನ್ನ ಅಕ್ಕ ತಂಗಿಯರಿರ್ಬೋದು, ಅವ್ರಿಗೂ ಅದನ್ನೇ ಹೇಳ್ತಿರ್ತು. ಬೇಡಮ್ಮಂದ್ರ ಇನ್ನೊಬ್ಬರ ಬಗ್ಗೆ ಮಾತಾಡೋ ಅಧಿಕಾರ ನಮ್ಗಿಲ್ಲ. ಅದರಿಂದ ದಯಮಾಡಿ ಕುಂತಿದೇವಿಯ ಆ ಒಂದು ಸಾವನ್ನ ನೆನೆಸ್ಕೊಳ್ಳಿ. ಇನ್ಮೇಲೆ ಹುಡುಕಿ ಬರುತ್ತೆ ಕಣೋ, ಕಣ್ಣು ಮುಂದ್ಗಡೆ ಬರುತ್ತೆ ಕಣೋ, ಇದೇ ಕಣೋ. ಆ ತಾಯಿ ಜೀವ ಅಷ್ಟು ವಯಸ್ಸಾದ ಜೀವವನ್ನು ಬಿಡಲಿಲ್ಲ ಕಣೋ. ನಮ್ಮನ್ ಬಿಡುತ್ತ ಧರ್ಮರಾಯನ ತಾಯಿಗೆ, ಧರ್ಮದೇವತೆಯ ತಾಯಿಗೆ ಬಿಡ್ಲಿಲ್ಲ ಕಣೋ. ಕರ್ಮದೇವತೆ ಅದು ಸತ್ಯ ಕಣೋ. ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ ಕಣೋ. ಬೇಡ ಮಕ್ಕಳೇ, ನಾವು ಮುದ್ದಾಗಿ ಇಷ್ಟೆಲ್ಲೇ ಬದುಕೋಣ ಮಕ್ಕಳೇ. ಅದು ಯಾವುದೋ ಬೆಳ್ಳಿ ತಟ್ಟೆ, ಬಂಗಾರದ ತಟ್ಟೆ, ಇನ್ನೊಂದು ಆಕಾಶದ ಎತ್ತರದ ತಟ್ಟೆ ಬೇಡ ಮಕ್ಕಳೇ. ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ. ಒಂದು ತಾಯಿ ಜೀವ 1.5 ಎಕರೆಯಲ್ಲಿ ತಿಂಗಳು 80,000 ರೂಪಾಯಿ ವಿಧವಾದ ವೆಜಿಟೇಬಲ್ಸ್ ಅನ್ನ ಬೆಳೆಸ್ತಿದೆ. ಎಷ್ಟು ಖುಷಿ ಆಗ್ಬಿಡ್ತು ನನಗೆ. ಆ ತಾಯಿ ಜೀವ ಎಲ್ಲಿದೆಯೋ ಆಕೆ ಪಾದಧೂಳು ನನ್ನ ನೆತ್ತಿ ಮೇಲೆ ಅನ್ಕೊಂಡೆ. ಸಾಕು, 1.5 ಎಕರೆನಲ್ಲಿ ತಿಂಗಳಿಗೆ ಒಂದು 80,000, ಖರ್ಚೆಲ್ಲ ಒಂದು 20-30 ಸಾವಿರ ಹೋಗ್ಲಿ ಬಿಡಿ. ಇದೆ ಸಾಕಲ್ವಾ? ಇನ್ನೆಷ್ಟು ತಿನ್ಬೇಕು ನಾವು 4 ಜನಕ್ಕೆ? ಇನ್ನೇನ್ ತಿಂತೀರಿ? ಇನ್ಯಾವ ಸರಿ ಬರ್ಲಿ, ಬಂದ್ರೆ ಅದು ಯೋಗದಲ್ಲಿ ಬರ್ಲಿ. ದುರ್ಯೋಗ ಬೇಡ, ಸದ್ವಿನಿಯೋಗ ಮಾಡೋಣ. ಕುಂತಿದೇವಿಯನ್ನು ನೆನೆಸ್ಕೊಳ್ಳೋಣ. ಅಪ್ಪ ನಿಜ ಮಕ್ಕಳೇ,
ನಾನು ಪ್ರತಿಯೊಬ್ಬರು ಸಾವನ್ನು ಈಗ ನೋಡ್ತಿರ್ತೇನೆ. ಮೊನ್ನೆ ಒಬ್ರು ತುಂಬಾ ಹತ್ತಿರದವರಿಗೆ ಲಂಗ್ಸ್ ಹೋಗ್ಬಿಟ್ಟಿದೆ ಅಂತ. ಬದುಕಿದ ರೀತಿ ಎಂತ ಬದುಕು ಗೊತ್ತರ? ಮೊಮ್ಮಗಳ ಮದುವೆನಲ್ಲಿ EM ಮದುವಣೆಗಿತ್ತಿ. ಅಬ್ಬಾ ಸಾರಿ ಕೇಳಿದ್ರೆ 20 ಲಕ್ಷ ಗುಂಡಿಗೆ ರಾಮಚಂದ್ರ 20 ರೂಪಾಯಿ ಎಲೆ ಅಡಿಕೆ ಇಟ್ಟು ಕೊಟ್ಟಿಲ್ಲ ತನ್ನ ಒಡ ಹುಟ್ಟದ ಅಕ್ಕ ತಂಗಿ, ಗಂಡನ ಅಕ್ಕ ತಂಗಿಗೆ. ತಾನು ಬದುಕಿದ ರಾಜವೈಭೋಗಕ್ಕೆ ಇವತ್ತು ಆಕ್ಸಿಜನ್ ಹಾಕೊಂಡು ಹಿಂಗ್ ಕೊಡ್ಕೋಬೇಕು. ಮುಸಲಮ್ಮ ಪಂಡಗ వచ్చేసిందిరా ಬಾಬು ಅಂತ ನಮ್ಮ ಗುರುಗಳು. ಬಂದೇ ಬರುತ್ತೆ ಮಕ್ಕಳೇ, ಬಂದೇ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾನೆ, ದಯಮಾಡಿ ಧರ್ಮಬದ್ಧ ಜೀವನ ಕಷ್ಟ, ಒಪ್ಕೋತೇನೆ, ಅದೆಲ್ರ ಕೈಯಲ್ಲೂ ಆಗೋಲ್ಲ. ನ್ಯಾಯಬದ್ಧವಾಗಾದ್ರೂ ಬದುಕೇಳಿ ಮಕ್ಕಳೇ, ನ್ಯಾಯಕ್ಕೋಸ್ಕರ. ನಿಮ್ ನ್ಯಾಯ ಅಂತ ಒಂದಿದೆ. ಆ ನ್ಯಾಯ ಪಿತೃ ನ್ಯಾಯ, ತಾಯಿಯ ನ್ಯಾಯ, ಮಕ್ಕಳ ನ್ಯಾಯ, ಗುರುವಿನ ನ್ಯಾಯ. ನ್ಯಾಯಕ್ಕೆ ಹೌದು ಸ್ವಾಮಿ ನಾನು ಅಸಲು ಕೊಟ್ಬಿಟ್ಟಿದ್ದೇನೆ, ಸರಿ, ಬಡ್ಡಿ ಆಗ್ಲಿಲ್ಲ ನಿಜವೇ, ಅಸಲಾದ್ರೂ ತಿರುಗಿಸ್ಕೊಟ್ಟಿದ್ದೇವಲ್ವಾ, ಮೋಸ ಮಾಡಿಲ್ವಲ್ಲ, ಸಾಕು, ನಾನು ತಿರುಗಿಸ್ಕೊಟ್ಟಿದ್ದೇನೆ, ತಾಯಿ ಕೊಟ್ಟಿದ್ದೇನೆ, ತಂದೆ ನಾನು ಮಾಡಿದ್ದೇನೆ ಮಗನಾಗಿಷ್ಟು. ನಿಮ್ಗ ಆಸೆ ಹಿಂಗ ಆಗ್ಬೇಕು ಹಂಗಾಗ್ಬೇಕು, ನನ್ನ ಪಾಠ ಬಿಡಿ, ಅಷ್ಟು ಮೀರಿದ್ ನನ್ ಕೈಯಲ್ಲಿ ಆಗೋಲ್ಲ, ಸಾಕು. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಇನ್ನು ಮೇಲೆ ಕುಂತಿದೇವಿಯನ್ನ ನೆನೆಸಿಕೊಳ್ಳಿ. ತಪ್ಪು ಮಾಡುವಾಗ ಇನ್ನೊಬ್ಬರ ಬದುಕು, ನಾನೊಬ್ಬಳೇ ಬದುಕ್ಬೇಕು, ನನ್ನ ಮಕ್ಕಳೇ ಬದುಕ್ಬೇಕು, ನನಗೋಸ್ಕರ ಬದುಕ್ಬೇಕು, ನಂದೇ ಬದುಕ್ಬೇಕು. ಕುಂತಿದೇವಿಯನ್ನ ನೆನೆಸಿಕೊಳ್ಳಿ ತಪ್ಪು ಮಾಡುವಾಗ. ಹೌದು, ಧರ್ಮದೇವತೆಯ ತಾಯಿಗೂ ಬಿಡಲಿಲ್ಲ, ಇದು ಸತ್ಯ. ಯಮಧರ್ಮರ ತಾಯಿಗೂ ಬಿಡ್ಲಿಲ್ಲ, ಯಮನ ಅಂಶ ಅನ್ನತಕ್ಕಂಥದ್ದಲ್ವಾ ಎಷ್ಟಾದರೂ. ಭಗವಂತನಾದ ಶ್ರೀಕೃಷ್ಣರ ಸೋದರತ್ತೆ, ಖುದ್ದು ಸೋದರತ್ತೆ ನೆನಪಿಟ್ಟುಕೊಳ್ಳಿ, ಸಾಮಾನ್ಯದ ಮಾತಲ್ಲ. ಬದುಕಿದರೆ ಭೀಷ್ಮರಂತೆ ಬದುಕಬೇಕಂತೆ, ಸತ್ತರೆ ಅಭಿಮನ್ಯುವನಂತೆ ಸಾಯ್ಬೇಕಂತೆ. ಮುಂದೊಂದ್ ದಿನ ಹೇಳ್ತಾನೆ ಯಾಕದು ಅಂತ. ನನಗ್ ಭೀಷ್ಮನಾಗಿ ಬದುಕೋಕಿಷ್ಟ, 16 ಇಲ್ಲ, ನನ್ ಜಾಸ್ತಿ ಆಗಿದೆ. ಸತ್ರೆ ಅಭಿಮನ್ಯು ನಮ್ಮ ಕೈಯಲ್ಲಿ ಬಡದಾಡಕ್ಕಾಗಲ್ಲ, ಭೀಷ್ಮರಾಗೆ ಬದುಕೋಗೋಣ. ಇಷ್ಟಿದ್ರೆ ನಾಳೆ ರಥಸಪ್ತಮಿ ಅಲ್ವಾ, ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜಗತ್ತೆಲ್ಲ ಕುಮಾರಸ್ವಾಮಿಯ ಒಂದು ದಾನ ನಮಗೆ. ಈ ಜಗತ್ತೆ ತುಂಬಾ ಜನ ನಮಗ್ ಸರ್ಪದೋಷ ಇದೆ, ಎಲ್ರಿಗೂ ಇದೆ. ಕಾಳ ಸರ್ಪದೋಷ ಇದೆ, ಇದ್ದೇ ಇರುತ್ತೆ. ಕುಜದೋಷ ಇರುತ್ತೆ, ಅಂಗಾರಕ ದೋಷ ಇರುತ್ತೆ, ಕುಜರಾಹು ಸಂಧಿ ಇರುತ್ತೆ. 100ಕ್ಕೆ 100 ಜನಕ್ಕೂ ದೋಷವಿರುತ್ತದೆ. ದೋಷ ಇರೋದಕ್ಕೆ ನಾವು ಭೂಮಿಗೆ ಹುಟ್ಟಿರೋದು, ನೆನಪಿಟ್ಟುಕೊಳ್ಳಿ. ಅದಕ್ಕೆ ಹುಟ್ಟಿರೋದು. ಆ ದೋಷವನ್ನ ಸರಿಪಡಿಸ್ಕೊಳ್ಳಲು ದಾನ, ಧರ್ಮ, ವೈದಿಕ ಪೂಜೆ, ನ್ಯಾಯಬದ್ಧ ಜೀವನ. ಇವತ್ತು ಅಂತ ಕುಮಾರಸ್ವಾಮಿಯ ವಿಶೇಷವಾದಂಥ ಷಷ್ಠಿ. ಎಲ್ಲರೂ ಸ್ಕಂದ ಭುಜಂಗ ಸ್ತೋತ್ರ ಕೇಳಿ ಇವತ್ತು ಟ್ರೈ ಮಾಡಿ. ಸ್ವಲ್ಪ ಆದಷ್ಟು ಒಂದು ಯಾರಾದ್ರೂ ಬಡ ಮಕ್ಕಳಿಗೆ ಒಂದೊಳ್ಳೆ ಹಾಲು, ಬಿಸಿ 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 ಬಾದಾಮಿ ಹಾಕಿರೋ ಹಾಲು ಮಕ್ಕಳಿಗೆ, ಒಂದು ಅಂಗನವಾಡಿ ಮಕ್ಕಳಿಗೆ, ವಯಸ್ಸಾದವರು, ವೃದ್ಧರು, ಇದರಿಂದ ಶಕ್ತಿಕಾರಕ ಆತ. ನಮಗೆ ಯೌವನದ ಶಕ್ತಿಯಲ್ಲಿ ನೋಡಿ, ಮೊನ್ನೆ ಯಾರೋ ಮುಟ್ಟಾಳ ಸರಿ ಟ್ಯಾಬ್ಲೆಟ್ ಹಾಕೊಂಡು ಮದುವೆಯಾಗಿ 7ನೇ ದಿನಕ್ಕೆ ಹೆಂಡತಿ ಸತ್ತಿದ್ದಾಳೆ. ಕಾಮೋತ್ತೇಜಕ ಮಾತ್ರೆಗಳನ್ನ ಹಾಕಿಕೊಂಡು ಫಸ್ಟ್ ನೈಟಿಗೆ ಹೇರಾಪೇರಿ ಆಗ್ಬಿಟ್ಟಿದೆ ಅಂತೆ ತಾಯಿ ಜೀವಕ್ಕೆ. ಆ ಪಾಟಿ ಪಶುವಿನಂತೆ ಮೃಗದಂತೆ ಎರಗಿದ್ದಾನೆ. ಮಗು ತೀರ್ಕೊಂಡಿದೆ ಅಯ್ಯ. ಅವ್ರ ಕಡೆಯವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಕ್ತಿ ಇದೆ ಅಂತ ಎಲ್ಲಿ ಬಿಡಬೇಕು ಗೊತ್ತಿಲ್ಲ. ಪೆದ್ದು ನನ್ನ ಮಕ್ಕಳು. ಶಕ್ತಿ ಗೊತ್ತಾ ನನ್ಗೆ? ಎಷ್ಟು ಜನ ಹೆಂಡ್ತಿರು ಗೊತ್ತಾ? ನನ್ಗೆ ಎಷ್ಟು ಜನ ಶೋಕಿ ಗೊತ್ತಾ? ಶೋಕಿ ಇಲ್ಲಲ್ಲ ನನ್ಗೆ ಗೊತ್ತಾ? ಗಂಡಸ್ ಮಾಡಿದ್ರೆ ಶೋಕಿ, ಹೆಣ್ಣು, ಇದೆಲ್ಲ ಇದೇ ಮಾಡೋದು. ಇದೇ ಮಾಡು. ಶಕ್ತಿ ದೈವ ಕೊಟ್ಟಿರೋದು, ಅದನ್ನ ಕಾರ್ಯ, ಕೆಲಸ, ಇನ್ನಷ್ಟು ಅನ್ನೋದು. ಹೌದು,
ನಮ್ಮನ್ನ ಕಣ್ಣೊಡಿಯುತ್ತೆ, ನಮ್ ಕಣ್ ತೆಗ್ಸುತ್ತೆ. ನಮ್ ಶಕ್ತಿ ಜಾಸ್ತಿ ಇದ್ರೆ ಅಲ್ಲೇ ಬರೋದು, ಅಲ್ಲೇ ಹೊಡೆಯೋದು, ಅಲ್ಲೇ ಕೆದಕ್ಸೋದು, ಅಲ್ಲೇ ಪ್ರಚೋದನೆ. ಜಾಗ್ರತೆ. ಸುಬ್ರಹ್ಮಣ್ಯರ ಆರಾಧನೆ, ಸುಬ್ರಹ್ಮಣ್ಯರ ಸಂಕಲ್ಪ, ಸುಬ್ರಹ್ಮಣ್ಯರ ಪೂಜೆ. ಸುಬ್ರಹ್ಮಣ್ಯರಿಗೆ ಸಿಹಿ ಅಂದ್ರೆ ಇಷ್ಟ. ಸಿಹಿ ಪದಾರ್ಥಗಳು ಒಂದು ತಿಂಗಳಲ್ಲಿ ಒಂದು ದಿನ, ಷಷ್ಠಿ ದಿನ, ಅವತ್ತು ಸಿಹಿ ಮಾಡ್ಕೊಳ್ಳಿ. ಇಲ್ಲ ಹಾಲನ್ನ, ಮೊಸರನ್ನ, ಮಜ್ಜಿಗೆಯನ್ನ, ತುಪ್ಪದನ್ನ. ಇವತ್ತು ಷಷ್ಠಿ, ಒಗ್ಗರಣೆ ಅಡಿಗೆ ಬೇಡ, ಚಾಪೆ ಮೇಲೆ ಮಲಗಿ, ಬಾಳೆ ಎಲೆಯಲ್ಲಿ ತಿನ್ನಿ. ಹೊರಗಡೆ ಅಂಟು ಮುಂಟು ಜಾಸ್ತಿ ತಿನ್ಬೇಡಿ. ಇದೊಂದು ದಿನ ಆದ್ರು ತಿಂಗಳಲ್ಲಿ 2 ಷಷ್ಠಿ ಬರುತ್ತೆ, ಮಾಡಿ. ಒಂದ್ ಬಟ್ಲಲ್ಲಿ ಹಾಲು, ಸ್ವಲ್ಪ ಅರಿಶಿನ, ಕುಂಕುಮ, 2 ಅಡಿಕೆ, 2 ನಾಣ್ಯ, ಬಿಡಿ ಹೂವು ಹಾಕಿ ಹತ್ತಿರದಲ್ಲಿ ನಾಗರ ಕಟ್ಟಿದ್ರೆ ಒಂದ್ ಸಣ್ಣ ಅಭಿಷೇಕ. ಇಲ್ಲ ಆಗುತ್ತೆ, ಒಂದ್ 10 ಬಟ್ಲು ಹಾಲು ತಗೊಂಡೋಗಿ 10 ಮಕ್ಳಿಗೆ ಕೊಡಿ. ಸುಬ್ರಹ್ಮಣ್ಯರಿಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕುಜದೋಷ ಆದ್ರೆ ಗರ್ಭದೋಷ ಆಗುತ್ತೆ. ನಾವೇನೋ ಮಾಡ್ಕೊಂಡಿದೀವಿ, ಅದಕ್ಕೆ ನಮ್ಗೆ ಮಕ್ಕಳು ಆಗೋಲ್ಲ. ಆದ ಮಕ್ಕಳು ನೆಟ್ಟಿಗಿರೋಲ್ಲ. ಇಲ್ಲ ದೈಹಿಕ, ಇಲ್ಲ ವೈದಿಕ, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅವರಿಗೆ. ಅದನ್ನ ಮಾಡ್ತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಅಶ್ವಿನಿ ನಕ್ಷತ್ರ, ಚಂದ್ರ ಗುರು ಜೊತೆ ವಿಶೇಷ ವಿದ್ಯಾ, ಮಹಾವಿದ್ಯಾ, ವೈದಿಕ ವಿದ್ಯಾ, ಶ್ರೀಚಕ್ರ ವಿದ್ಯಾ, ಪೂಜಾ, ಸಂಕಲ್ಪ, ಜ್ಯೋತಿಷ್ಯ, ಆಗಮ, ರಾಜಕೀಯ, ಆಮೇಲೆ ಮಾರ್ಗದರ್ಶನ, ಡಾಕ್ಟರು, ಟೀಚರು, ಪ್ರೀಚರು, ಅಡ್ವೈಸರ್, ಈ ರೀತಿಯ ಉದ್ಯೋಗ, ವೃತ್ತಿ, ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ. ವೃಷಭ ರಾಶಿ, ಸ್ವಲ್ಪ ಖರ್ಚು, ಮನೆಗೋಸ್ಕರ, ಆರೋಗ್ಯಕ್ಕೋಸ್ಕರ, ಓಡಾಟಕ್ಕೋಸ್ಕರ ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಯಾವ್ದಾದ್ರು ಭೂಮಿ, ಮನೆ, ಜಾಗ ನಿಮ್ ಶಕ್ತಿಗೆ ಮೀರಿದ್ ತಗೊಳಕ್ ಹೋಗ್ಬೇಡಿ. ಶಕ್ತಿಗೆ ಮೀರಿದ್ ಕಟ್ಲಿಕ್ಕೆ ಹೋಗ್ಬೇಡಿ, ದಯಮಾಡಿ ಬೇಡ. ನಿಮ್ ಶಕ್ತಿ ಎಷ್ಟಿದೆಯೋ ಆ ಶಕ್ತಿಗೆ ತಕ್ಕಂತ ಒಂದು ಪ್ರಯತ್ನ ಮಾಡಿ. ನಾವ್ ಹಾಗೆ ನಮಗ್ 1 ಲಕ್ಷ ಸಂಬಳ ಅಂದಿದ್ದೆ, ನಾವು 50 ಲಕ್ಷದ ಮನೆಗೆ ಕೈ ಹಾಕ್ಬಿಟ್ಟಿರ್ತೀವಿ. ಯಾಕಂದ್ರೆ 1 ಲಕ್ಷದಲ್ಲಿ ಆಲ್ರೆಡಿ 70,000 ಖರ್ಚು ಇಟ್ಕೊಬಿಟ್ಟಿರ್ತೀವಿ. 30,000ದಲ್ಲಿ ಎಲ್ಲಿ 50 ಲಕ್ಷದ ಅದು ಕಟ್ಟು ತೀರಿಸುವಷ್ಟರಲ್ಲಿ 1.5 ಕೋಟಿ ಆಗುತ್ತೆ. ನೆನ್ಪಿಡ್ಲಿ. ಬ್ಯಾಂಕ್ ಅವ್ರು ಎಷ್ಟು ಬುದ್ಧಿವಂತರು ಅಂದ್ರೆ ನಿಮಗ್ ಗೊತ್ತಿಲ್ಲ. ಎಲ್ಲಾ ಬ್ಯಾಂಕ್ಗಳವರು ಸುಲಿಗೆಕೋರರು. ಫಸ್ಟ್ ನಿಮ್ಗೆ 7 ವರ್ಷ ಇಲ್ಲ 8 ವರ್ಷ 15 ವರ್ಷ ನೀವು ಲೋನ್ ಮಾಡಿದ್ರೆ ನಿಮ್ಮ ಬಡ್ಡಿ ಎಲ್ಲ ಅಲ್ಲೇ ತಿನ್ಬಿಟ್ಟಿರ್ತಾರೆ. 1 ರೂಪಾಯಿ ಕಟ್ ಮಾಡಿರ್ತಾರೆ ಅಸಲಲ್ಲಿ. 50 ಲಕ್ಷಕ್ಕೆ 10,000 ಕಟ್ ಮಾಡಿರ್ತಾರೆ. ನೀವು 50,000 ಕಟ್ತಾ ಬಂದಿದ್ರೆ 40,000 ಬರೀ ಬಡ್ಡಿಗೆ ಹೋಗಿರುತ್ತೆ. ಮೊದಲ 7 ವರ್ಷ 80% ನಿಮ್ಮ ಬಡ್ಡಿನ ತಿನ್ಬಿಟ್ಟಿರ್ತಾರೆ. ಅಸಲು ಕಟ್ಟೆ ಆಗಿರಲ್ಲ. 50 ಲಕ್ಷದಲ್ಲಿ 5 ಲಕ್ಷ ಹೋಗಿದ್ರೆ ಹೆಚ್ಚು. ಆಮೇಲೆ ಮಿಕ್ಕಿದ್ದು ಎಚ್ಚರಿಕೆ, ನೋಡ್ಕೊಂಡು ಹಾಸಿಗೆ ಇದ್ದಷ್ಟು ಕಾಲ್ ಚಾಸಿ. ಮಿಥುನ ರಾಶಿ, ಕಾಲು ಚಾಚಿ ಚೆನ್ನಾಗಿದೆ. ಗೌರವಕ್ಕೋಸ್ಕರ ಕಾಲ್ ಚಾಚಿ, ಧರ್ಮಕ್ಕೋಸ್ಕರ ಕಾಲ್ ಚಾಚಿ. ಧರ್ಮಬದ್ಧ ಕೆಲಸ, ಟೀಚಿಂಗ್, ಗೈಡಿಂಗ್, ಅಡ್ವೈಸಿಂಗ್, ಅಡ್ವೊಕೇಟ್, ಜಡ್ಜು, ಲಾಯರು, ಬ್ಯಾಂಕರು, ಇನ್ಸ್ಟಿಟ್ಯೂಷನ್ಸು ನಡೆಸ್ತಿರ್ತಕ್ಕಂಥವರು, ಮನೆಯ ಗೃಹಿಣಿಯರು, ಅಮ್ಮಂದಿರು, ಮನೆಗೋಸ್ಕರ ನಿಂತಿರುವ ಭಾರ್ಯ ಗುಣವತಿ ಶತ್ರು, ಅಮ್ಮ ಗುಣವತಿಯು ಶತ್ರು. ತುಂಬಾ ಅಮ್ಮ ಬಂದು ಅಮ್ಮನಾಗ ನೀವು ಮಕ್ಕಳು ಏನ್ ಮಾಡ್ತೀರಾ, ಇದೆಲ್ಲಿ ಹೋಗ್ತೀರಾ, ಇದೆಲ್ಲಿ ಮಾಡ್ತೀರಾ, ಇದೇನ್ ಸರಿ ಅದೇನ್ ಸರಿ ನೀವು ಕೇಳ್ದೆಲ್ಲ ತಪ್ಪೇ. ಇವತ್ತು ಗೃಹಿಣಿಗೆ ಎಲ್ಲಿದೆ ನೆಮ್ಮದಿ? ಯಾರು ಇನ್ಮೇಲೆ ಮನೇಲಿ ಕುತ್ಕೋಬೇಡಿ. ತುಂಬಾ ಜನ ಅಂತಿರ್ತಾರೆ ಗೃಹಿಣಿರಿಗೂ ಹೇಳಿ ಅಂತ. ನಾನು ಇನ್ಮೇಲೆ ನಿಮ್ಮನ್ನ ಗೃಹಿಣಿ ಅನ್ನಲ್ಲ, ನನ್ನ ಅಮ್ಮಂದ್ರು ಅಂತಾನೆ. ನೀವ್ ಯಾಕೆ ಇನ್ನು ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು, ಯಾಕೆ ನಾವು ಪಾತ್ರೆ ತೊಳಿಬಾರ್ದಾ? ಯಾಕೆ ನಾವು ಬಟ್ಟೆ ಹೋಗಿಬಾರ್ದಾ? ಯಾಕೆ ನೀವು ದುಡಿತಿಲ್ವಾ? ನೀವು ನೋಡ್ತಿಲ್ವಾ? ನಮ್ಮ ಅಮ್ಮ ಅಪ್ಪ ನೀವು ನೋಡ್ತಿಲ್ವಾ? ಖಂಡಿತ ನೋಡ್ತಿದ್ದೀರಿ ಮಕ್ಳೇ. ನನ್ ಮಕ್ಳನ್ನ ನೋಡ್ತಿದ್ದೀರಾ, ನಮ್ ತಂದೆನ ಮಗುನ್ ಮಾಡ್ಕೊಂಡು ನೋಡ್ಕೊತಿದ್ದೀರಾ, ನನ್ನನ್ ಮಗು ಮಾಡ್ಕೊಂಡು ನೋಡ್ಕೊಂಡಿದ್ದೀರಾ. ನಾವು ನೋಡ್ಕೋಬೇಕು. ನೀವು ಗೃಹಿಣಿಯರಲ್ಲ ಇನ್ಮೇಲೆ. ಈ ಗೃಹಸ್ಥನಿಗೆ ಯಜಮಾನಿಯರು. ಸುಮ್ಮನೆ ನೀವು ಅಷ್ಟು ಕೀಳಾಗಿ ಕೆಳಮಟ್ಟವಾಗಿ ಯೋಚನೆ ಮಾಡಬೇಡಿ. ಮೊನ್ನೆ ನನ್ನ ಟೀಮ್ ಫಾರ್ವರ್ಡ್ ಮಾಡಿದ್ರು, ಸರ್ ತುಂಬಾ ಜನ ಕೇಳ್ತಲೇ ಇದ್ದಾರೆ, ಸ್ವಲ್ಪ ಗೃಹಿಣಿಯರಿಗೂ ಹೇಳ್ಬೇಕಂತೆ ಅಂತ. ನೀವಿಂದ ನಾವಿದ್ದೀವ ತಾಯಿ? ನಾನಂತೂ ಇಲ್ಲ. ಅಯ್ಯೋ ನನ್ನ ಹೆಂಡತಿ ಹತ್ರ ಅದಿದ್ದಿದ್ದೆ, ತಡಿಕಿಡತ್ತೋಮ್ ಅಂತ ನಿಮ್ಮ ನಿಭಾಯಿಸೋದು ಸಾಕಾಗ್ಬಿಟ್ಟಿದೆ ಅಂತ. ನಿಜವೇ. ಆದ್ರೂ ಆ ತಾಯಿ ಜೀವ ಈ ಹುಚ್ಚನ್ನ ಜೋಳಿಗೆನೆಲ್ಲ ಹಾಕೊಂಡು ಮಗು ತರ ಕಾಪಾಡಿಟ್ಟಿದೆ. 2 ಕಣ್ಣುಗಳು ಅಂತ ಹೇಳ್ತಿರ್ತಾನೆ. ದೀರ್ಘ ಸುಮಂಗಲಿ ಭವ ಅಂತಾನೆ ಹೇಳ್ತಾನೆ. ಇವತ್ತು ಆ ರೀತಿ ಗೃಹಿಣಿಯರಿಗೆ ವಿಶೇಷವಾದ ದಿನ. ಒಳ್ಳೆ ಪೂಜೆ, ಸಂಕಲ್ಪ, ಹೋಗಿ ಹತ್ತಿರದಲ್ಲಿ ನಾಗರಕಟ್ಟೆ. ಕುಜ ಅಂದ್ರೆ ಮನೆಯ ಯಜಮಾನ ಚೆನ್ನಾಗಿರ್ಲಿ, ಗಟ್ಟಿಯಾಗಿರ್ಲಿ ಅನ್ನತಕ್ಕಂಥ ಭಾವಾರ್ಥದಿಂದ ಮಾಡಿ ಆರೋಗ್ಯ ನೋಡ್ಕೊಳ್ಳಿ. ಕರ್ಕಾಟಕ ರಾಶಿ ಚೆನ್ನಾಗಿದೆ.
ಕೇತು ಕುಜನ್ ಸಾರ, ಕೇತು ಸಾರದಲ್ಲಿ ಚಂದ್ರ. ವೃತ್ತಿಯಲ್ಲಿ ಒಳ್ಳೆ ಹೆಸರು, ಗೌರವ, ಸನ್ಮಾನ ಪಡೆಯತಕ್ಕಂಥ ದಿನ. ಒಂಥರ ಆರೋಗ್ಯ ಚೇತರಿಕೆ, ಮನಸ್ಸು ಚೇತರಿಕೆ. ಇವತ್ತೊಂದು ಶುಭ ಸುದ್ದಿ ಕರ್ಕಾಟಕ ರಾಶಿ ಪಡಿತೀವಿ. ಒಂಥರ ಸಮಾಧಾನ. ದುಡ್ಡಿಲ್ಲ ಅಂದ್ರೆ ನೋಡಿ, ನಾನು ಯಾವಾಗ್ಲೂ ಕೆಲವೊಮ್ಮೆ ಹೇಳ್ತಿರ್ತಾನೆ, ಗೌರವದ ಜೊತೆಗೆ ಅವಾರ್ಡ್ ಜೊತೆಗೆ ರಿವಾರ್ಡು ಇರ್ಬೇಕಪ್ಪ. ಬರೀ ಅವಾರ್ಡ್ ಇಟ್ಕೊಂಡು ನನ್ ಬಾಯಿ ಬಡ್ಕೊಳಕ್ಕೆ. ಅವಾರ್ಡು ರಿವಾರ್ಡು ಎರಡೂ ಇದ್ರೇನೆ ಅಂದ. ಅದು ಯಾವ್ದೋ ಪದಕ ಕೊಡ್ತಾರಂತೆ, ಅದಕ್ಕೇನು ಪ್ರಯೋಜನ ಇಲ್ಲ. ಏನಕ್ಕೆ ಪದಕಗಳು ಹಾಕೊಂಡು ಕೂತ್ಕೊಳ್ಳೋದು? ಅದಕ್ಕೆ ತಕ್ಕಂಥದ್ದು ಗ್ರೇಡು, ಗ್ರೇಡ್ಗೆ ತಕ್ಕಂಥದ್ದು ಇನ್ಕ್ರಿಮೆಂಟ್, ಇನ್ಕ್ರಿಮೆಂಟ್ಗೆ ತಕ್ಕಂಥ ಪ್ರಮಾಣ ಎಲ್ಲ ಬರ್ಬೇಕು. ಇವತ್ತು ಕರ್ಕಾಟಕ ರಾಶಿಗೆ ಎರಡೂ ಉಂಟು. ಹೋಗಿ ಸಿಂಹ ರಾಶಿ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ. ನಿಮ್ ಕೆಲಸದಲ್ಲಿ ಒಂದು ರೀತಿ ಗುಡ್ ಸರ್, ಡೂಯಿಂಗ್ ಗ್ರೇಟ್ ಸರ್ ಅನ್ನತಕ್ಕಂಥ ಒಂದು ಭಾವಾರ್ಥದ ದಿನ. ಅದ್ಭುತ, ಚೆನ್ನಾಗಿದೆ. ಡೋಂಟ್ ವರಿ, ನಿಮ್ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಬ್ಯೂಟಿಫುಲ್. ಅದರಲ್ಲೂ ಲಾಯರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಮಾಧ್ಯಮದಲ್ಲಿದ್ದೀರಾ, ಪ್ರೆಸ್ ಅಲ್ಲಿದ್ದೀರಾ, ಒಳ್ಳೆ ಸಂದೇಶ, ಒಳ್ಳೆ ಮಾತು, ಪ್ರವಚನಕಾರರಾಗಿದ್ದೀರಾ, ಜ್ಯೋತಿಷ್ಕರಾಗಿದ್ದೀರಾ, ಒಳ್ಳೆ ಹೆಸರು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಬರ್ಬೇಕು ನೋಡಿ. ವಿದ್ಯೆ ಬೆಳೆದಷ್ಟು ನಮ್ಮನ್ನ ಅವಾರ್ಡ್ ಹುಡ್ಕೊಂಡು ಬರ್ಬೇಕು. ಇವನ್ನ ಅವಾರ್ಡನ್ನು ಹುಡ್ಕೊಂಡು ನಾವು ಹೋಗ್ಬಾರ್ದು. हमें ढूंढ के आना है, दौलत के पीछे, औरत के पीछे, मोहब्बत के पीछे और अवार्ड के पीछे और रिवार्ड के पीछे कभी नहीं दौड़ने का. ನಮ್ಮನ್ನು ಹುಡ್ಕೊಂಡು ಬರ್ಬೇಕು ಮಕ್ಕಳೇ, ಆವೆಲ್ಲ ಹೋಗ್ಬಾರ್ದು. ಆಗಲೇ ಆತ್ಮತೃಪ್ತಿ. ಕೆಲವರು ಇರ್ತಾರೆ, ಸಿಕ್ಕಿದ್ರೆ ಸಾಕು. ನಮ್ಮ ಮನೇಲಿ ನಾಯಿ 2 ಲಕ್ಷದ 3 ಲಕ್ಷದ ನಾಯಿ ಇದೆ. ಇವ್ರ ಮನೆ ಬಂಗಾರ ಆಗ ನಾನು ಕೇಳಲೇ ಇಲ್ಲಪ್ಪ. 2 ಲಕ್ಷದ 3 ಲಕ್ಷದ ನಾಯಿ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನು ಕೇಳಲೇ ಇಲ್ಲ. ಮೊನ್ನೆ ಒಂದು ತಗೊಂಡೆ, 5 ಎಕರೆದು. ಅದ್ರಲ್ಲಿ ಲೇಔಟ್ ಮಾಡಿದ್ರೆ ಕಡಿಮೆ ಅಂದ್ರೆ 15 ಕೋಟಿ. ನನ್ ಮನೆ ಬಂಗಾರ ಆಗೋಗ ನಾನ್ ಕೇಳದ್ನ, ನಂಗೆ ಗುಡಿಸ್ಲಿದ್ರು ನನ್ ತೃಪ್ತಿ. ನೋಡಿ, ನಮ್ಮಲ್ಲಿರೋ ಕೊರತೆನ ಎತ್ಕೊಂಡು ಮಾತಾಡ್ತಾರೆ ಅಂದ್ರೆ ಅಂತ ವ್ಯಕ್ತಿಗಳ ಜೊತೆಲಿ ಇರಬೇಡಿ. ನಮಗ್ ಮಕ್ಕಳಿಲ್ಲ, ಅದನ್ನೇ ಬಂದು ನಿಂತ್ಕೊಂಡು ಏನು ಮಗು ಇದ್ದಿದ್ರೆ ಚೆನ್ನಾಗಿತ್ತು. ಏನ್ ಇವ್ರ ಮಗು CM PM ಆಗ್ಬಿಟ್ಟವನೇ, ಅವಾರ್ಡ್, ನೀರಜ್ ಚೋಪ್ರಾ ತರ ಇಂಟರ್ನ್ಯಾಷನಲ್ ಅಥ್ಲೆಟಿಕ್, ಒಲಿಂಪಿಕ್ಸ್ ಮೆಡ್ಲು, ಬಾಕ್ಸಿಂಗು, ಏನು ಲಿಯೋನೆಲ್ ಮೆಸ್ಸಿ, ಇನ್ನೊಬ್ಬ ವಿರಾಟ್ ಕೊಹ್ಲಿ ಆಗ್ಬಿಟ್ಟವನೇ ಇವನ್ ಮಗ. ಊರೆಲ್ಲ ಉಡಾಳ ಆಗಿ ಕುಂತಿರ್ತಾನೆ, ಪುಂಡಾಟ ಮಾಡ್ತಿರ್ತಾನೆ. ನಮ್ಮ ಹತ್ರ ಬಂದ್ಬಿಟ್ಟು ಮಗು ಇಲ್ಲ ಅಂದಿದ ತಕ್ಷಣ ನಮಗ್ ಬಂದು ಬೆಂಕಿ ಹಚ್ಚೋದು. ಇದಾರೆ, ಮದುವೆ ಆಗಿಲ್ಲ, ನಮ್ಮ ಪಾಡಿಗೆ ನೆಮ್ಮದಿಯಾಗಿರ್ತೀವಿ. ಬರ್ತಾರೆ, ಮದುವೆ 35 ಇನ್ನೂ ಮಾಡಿಲ್ಲ. ಏನ್ ನಿಮ್ ಮಗನ ಮೇಲೆ ಕೂದ್ಲೇ ಎಲ್ಲ ಶೇವ್ ಮಾಡ್ಕೊಂಡು, ನನಗೆ ಹಾಕೋ ಡೌಟ್. ತಗೋ ಇವ್ರ ಬಾಯಲ್ಲಿ ಕಲ್ಸಕ್ರೆ ಹಾಕೋಗ. ನನ್ ಮಗನ್ಗೆ ಏನೋ ಸೆಕೆ ಆಗೋಲ್ಲ, ಅವನೇನೋ ಜಿಮ್ ಮಾಡ್ತಿದ್ದಾನೆ, ಅಲ್ಲಿ ಯಾವ್ದೋ ಶೋ ಕೂದಲು ತೆಗಿಲಿಕ್ಕೆ ಕೇಳಿದಾರೆ, ತೆಗೆದಿದ್ದಾನೆ. ಇವ್ರು ಇಡ್ತಾರೆ ಫಿಟ್ಟಿಂಗ್. ನಮಗ್ ಗಾಬರಿ, ಏನ್ ಮೈ ಮೇಲೆ ಕೂದಲು ತೆಗ್ದಿದ್ದಾನಂತೆ ನಮ್ಮ ಮಗ. ಹಿಂಗ ಇಡ್ಬಿಟ್ರು ಬೆಂಕಿ. ತುಂಬಾ ಆನಂದಕರವಾಗಿದೆ ಸಂಸಾರ. ಅದೇನೋಮ್ಮ ನಿಮ್ಮ ಯಜಮಾನ್ರು 9:30 ಬರೋದಾ? ಆಫೀಸ್ 6 ಗಂಟೆಗೆ ಕ್ಲೋಸ್ ಆಗುತ್ತಂತೆ. 4 ಗಂಟೆ ನೈಟಲ್ಲಿ ಬರೋದೇ ಇಲ್ಲ. ನಮ್ಮಲ್ಲಿರೋ ಕುಂದುಕೊರತೆಯನ್ನ ಹುಡುಕಿ ಬೆಂಕಿ ಹಚ್ಚುವಂತ ವ್ಯಕ್ತಿಗಳ ಜೊತೆಲಿ ಮಾತ್ರ ನಿಂತ್ಕೋಬೇಡಿ ಮಕ್ಕಳೇ. ಹೌದು, ಇವನ್ ಕೃಷ್ಣ ಪರಮಾತ್ಮ, ನಾವು ರಾಮನಾಗಿರೋದು ನಿಮ್ಗೆ ಇಷ್ಟನೇ. ಹೌದಾ? ಅದೆಂಗೋ ಇರ್ತೀಯ ನೀನು? ಮಾಡೋದೆಲ್ಲ ಅನಾಚಾರ. ನಮ್ಮನ್ನು ಅನಾಚಾರ ತುಂಬಿಸ್ತಕ್ಕಂಥದ್ದು ಅಂತ ವ್ಯಕ್ತಿಗಳಿದ್ದಾರೆ. ಜಾಗೃತೆ ಬೇಡ. ಸಿಂಹಂ ಜಾಗೃತಂ. ಇನ್ನು ಕನ್ಯಾ ರಾಶಿ, ಗುರು ಅಷ್ಟಮ, ಅಶ್ವಿನಿ, ಯಾಕೋ ಒಂಚೂರು ತೊಳಲಾಟ. ಆರೋಗ್ಯ, ಮನಸ್ಸು, ಭಾವ, ಅಲ್ಲೊಂದಿದೆ ಖರ್ಚು ವೆಚ್ಚಗಳು, ಓಡಾಟ, ದೈವ ಕಾರ್ಯ, ಪೂಜಾ ಕಾರ್ಯ. ಹೋಗಿ ಇವತ್ತು ರಾಮರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಬೊಗಸೆ ಕಡಲೆಕಾಳು, ಒಂದಷ್ಟು ಬೆಲ್ಲ ಹಣ್ಣು ಕೊಟ್ಟು ಬನ್ನಿ. ಮನಸ್ಸು ತೃಪ್ತ. ಜಯ ರಾಮ ಜಯ ಜಯ ರಾಮ ಇದನ್ನ ಅನ್ಕೊಳ್ಳಿ. ಜೈ ರಾಮ್ ಶ್ರೀರಾಮ್ ಜೈ ಜಯ ರಾಮ್, ಜೈ ರಾಮ್ ಶ್ರೀರಾಮ್ ಜೈ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್. ಸಾಕು ರಾಮ, ನಿನ್ನಷ್ಟು ಬದುಕು, ನಿನ್ನ ನೆನೆಸ್ಕೊಂಡಷ್ಟು ಬದುಕು ಸಾಕು. ತೃಪ್ತಿಯಾಗಿರ್ತೀವಿ. ಎಲ್ಲಾ ಸಮುದ್ರಕ್ಕೂ ಒಂದು ಅಂತ್ಯ ಇದೆ, ನದಿಗೂ ಅಂತ್ಯ ಇದೆ. ಮಾನವನ ಆಸೆಗೆ ಅಂತ್ಯವೇ ಇಲ್ಲ. ಕನ್ಯಾ ರಾಶಿಯವರ ಆಸೆಗಂತೂ ಎಲ್ಲೇ ಕಟ್ಟೋಕೆ ಇಲ್ಲಪ್ಪ. ಅಪ್ಪಪ್ಪ ನೋಡ್ತಿರ್ತೀನಲ್ಲಪ್ಪ. ಆ ಒಂದು ಛಾಯೆ. ಇನ್ನು ತುಲಾ ರಾಶಿ,
ಗೌರವಂ, ಸನ್ಮಾನಂ, ಅದರಲ್ಲೂ ಡಾಕ್ಟ್ರು, ಸರ್ಜನ್ನು, ಮೆಡಿಸಿನ್ನು, ಆಯುರ್ವೇದ, ಯುನಾನಿ, ರಿಸರ್ಚ್ ಸ್ಕಾಲರು, ಸೈಂಟಿಸ್ಟು, ಗೈಡು, ಜಡ್ಜು, ಲಾಯರ್, ಈ ತರದ ಗುರುಚಂದ್ರ ಸೇರಿದಾಗ ಒಂಥರ ಗುರುವಿನಂತ ಕೆಲಸ ಅದ್ಭುತವಾಗಿರುತ್ತೆ. ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಚಂದ್ರ 6ನೇ ಮನೆ, ಕೇತು ನಕ್ಷತ್ರ. ಕೇತು ಲಾಭದಲ್ಲಿದ್ದಾನೆ, ತೊಂದರೆ ಪಡೋದೇನಿಲ್ಲ. ಸ್ವಲ್ಪ ಅಳುಕು ಬಳಕು ಕೆಲವೊಂದಿದೆ, ಅದೆಲ್ಲ ದಾಟ್ಕೊಂಡು ಬರ್ತೀರಿ. ಎಲ್ಲ ದಾಟ್ಕೊಂಡು ಈಜಿಕೊಂಡು ಬರುತ್ತೀರಿ. ಯೋಚಿಸಬೇಡಿ, ಬದುಕುಂಟು, ಚೆನ್ನಾಗುಂಟು, ದಾರಿ ಉಂಟು. ಅದರಲ್ಲೂ ಭೂಮಿ, ಮನೆ, ವ್ಯವಹಾರ ಈ ತರದ ಸ್ವಲ್ಪ ಖರ್ಚು ವೆಚ್ಚಗಳಿದ್ರೂ ಒಳ್ಳೇದಾಗುತ್ತೆ, ಹೈ ರಿಟರ್ನ್ಸ್ ಕೊಡುತ್ತೆ. ಯೋಚಿಸಬೇಡಿ. ಧನುಸು ರಾಶಿ, ಇವತ್ತು ನಿಮಗೊಂದು ಹೆಸರು, ಗೌರವ, ದುಡ್ಡು, ಇನ್ಕ್ರಿಮೆಂಟು, ನಿಮಗೆ ಏನ್ ಗೊತ್ತಿದೆ ಅದರಲ್ಲೇ ಮಾಡಿ. ಹಣ್ಣು, ಜ್ಯೂಸು, ಮೆಡಿಕಲ್ ಸ್ಟೋರು, ಬೇಕರಿ, ತಿಂಡಿ ಅಂಗಡಿ, ಹೋಟೆಲು, ಗೌರವ ಇದೆ. ಸ್ವಲ್ಪ ಈ ಒಂದು ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸ್ವಲ್ಪ ಪರಿಶ್ರಮ, ಆ ತರದ ವೃತ್ತಿ ಹೈನುಗಾರಿಕೆಯಲ್ಲಿ ಇರೋರಿಗೆ. ಮಕರ ರಾಶಿ, ಯಾವುದಾದ್ರೂ ಅಗ್ರಿಮೆಂಟ್ ಮಾಡ್ತಿದ್ದೀರಿ, ಖಂಡಿತ ಇವತ್ತೊಂದು ಶುಭ ಸುದ್ದಿ. ಯಾವುದೋ ಒಂದು ದೊಡ್ಡ ಕಾರ್ಯ, ಶುಭ ಸುದ್ದಿ. ದೊಡ್ಡವನ್ ಭೇಟಿ, ಶುಭ ಸುದ್ದಿ. ದೊಡ್ಡ ಮಾತು, ಶುಭ ಸುದ್ದಿ. ದೊಡ್ಡದು ಯಾವುದೋ ಒಂದು ದೇವಸ್ಥಾನ, ಚಾರಿಟಬಲ್ ಕೆಲಸ, ಒಂದು 10 ಜನಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡ್ಸೋದು, ಆಸ್ಪತ್ರೆಗಳು, 10 ಜನಕ್ಕೆ ಕೆಲಸ ಕೊಡ್ಸೋದು, 10 ಜನಕ್ಕೆ ಅನ್ನ ಕೊಡೋದು, 10 ಜನಕ್ಕೆ ಮಾರ್ಗದರ್ಶನ ಮಾಡೋದು, ಅಂಥದ್ರಲ್ಲಿ ಅದ್ಭುತವಾದಂತ ಒಂದು ಸಂಕಲ್ಪದ ಒಂದು ದಿನ. ಕುಂಭರಾಶಿ, ಭಾಗ್ಯವನ್ನ ಗುರುಚಂದ್ರ ನೋಡ್ತಿರೋದ್ನ ಭಾಗ್ಯೋದಯ. ಎಲ್ರಿಗೂ, ಎಲ್ಲಾ ರಾಶಿಯವ್ರಿಗೆ ಇವತ್ತು ಚೆನ್ನಾಗಿದೆ, ಅದರ ಬಗ್ಗೆ ಯೋಚನೆಯೇ ಬೇಡ. ಯಾಕಂದ್ರೆ ಗುರುಚಂದ್ರ ಸೇರಿದ್ರೆ ಒಂಥರ ಹೊಟ್ಟೆ ತುಂಬ ಊಟ, ನೆಮ್ಮದಿ, ನಾವು ಇರುವಷ್ಟು ಆನಂದ, ಇರುವುದ್ರಲ್ಲಿ ತೃಪ್ತಿ ಪಟ್ಟಷ್ಟು ಆನಂದ. ಕುಂಭಕ್ಕೂ ಹಾಗೆ ನನಗೆ ಕೊಟ್ಟಿದ್ಯಾ ಭಗವಂತ, ಡನ್. ಚೆನ್ನಾಗಿದೆ. ಲಾಭವನ್ನ ನೋಡ್ತಿದ್ದಾನೆ ಗುರು, ಬೇರೆ ಚಂದ್ರನ ಜೊತೆ ಹೇಳ್ಕೊಂಡು, ಅದ್ಭುತ. ಸ್ವಲ್ಪ ಭೂಮಿ ಕಾರ್ಯಗಳಲ್ಲಿ ಒಂದು ಸಣ್ಣ ಎಳೆದಾಟ, ಹಿನ್ನಡೆ, ಓಡಾಟ, ಸುತ್ತಾಟ ಅನ್ನತಕ್ಕಂಥದ್ದಾದರೂ ತೊಂದರೆಗಳೇನು ಇಲ್ಲ. ಒಡ ಹುಟ್ಟಿದವರ ಜೊತೆ ಮಧುರವಾಗಿದೆ, ಚೆನ್ನಾಗಿ ನೋಡ್ಕೊಳ್ಳಿ. ಅಕ್ಕ, ತಂಗಿ, ತಮ್ಮ, ಅಣ್ಣ, ಸಹೋದ್ಯೋಗಿ, ಕೊಲ್ಲಿಗೂ ಬ್ಯೂಟಿಫುಲ್. ಮೀನ ರಾಶಿ, ಕುಂಭದ್ರೋಣ ಮಳೆ, ಖಂಡಿತ ಯಾವುದೋ ಒಂದು ದೂರ ಪ್ರಯಾಣ, ದೂರ ಕೆಲಸ, ದೂರದ ವ್ಯವಸ್ಥೆ, ದೂರದ ಯೋಜನೆ ಒಂದು ಮಾಡ್ತಿದ್ದೀರಿ. ಹಾಕಿ ಹೆಜ್ಜೆ ಗಣಪತಿಗೆ ಆರಾಧನೆ ಮಾಡ್ಕೊಂಡು, ಇವತ್ತು ಹೇಗೂ ಕುಮಾರ ಷಷ್ಠಿ ಪೂಜೆ ಮಾಡ್ಕೊಂಡು ಹೆಜ್ಜೆ ಹಾಕಿ. ತಡೆಯೋರುಂಟ 11ನೇ ಮನೇಲಿ ಕುಜ, ಬುಧ, ಶುಕ್ರ, ಹೋಟೆಲು, ಟ್ರಾವೆಲ್ಲು, ದೊಡ್ಡ ಕಾರ್ಯ, ದೊಡ್ಡ ಪ್ರಾಜೆಕ್ಟು, 60 ಲಕ್ಷ, 6 ಕೋಟಿ, 60 ಕೋಟಿ, ಈ ತರದ್ದು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಹಾಕಿರ್ತಕ್ಕಂಥವ್ರು ಖಂಡಿತ ಶುಭ ಸುದ್ದಿ ಆಗುತ್ತೆ. ಚೆನ್ನಾಗಿದೆ. ಏನು ಯೋಚನೆ ಮಾಡಬೇಡಿ. ಧೈರ್ಯ ಸಾಹಸಯ ಲಕ್ಷ್ಮಿ. ಕೇಳಿ ಮಾಡಿ. ಏನೇ ದೊಡ್ಡ ಕಾರ್ಯ ಮಾಡ್ಬೇಕಾದ್ರೆ ನಮ್ಗೆ ಆ ಶಕ್ತಿ ಇದೆ. ಅದರಿಂದ ಏನಾದ್ರು ತೊಂದರೆಗಳು ಬರಬಹುದು. ಯಾವ ರೀತಿ ಕಾನೂನ, ಇಲ್ಲ ಇಲ್ಲೀಗಲ್ಲ, ಇಲ್ಲ ನಮ್ಮವರೇನ, ಅದೊಂದು ತಿಳ್ಕೊಂಡು ಮಾಡಿ. ಅದಕ್ಕೋಸ್ಕರವೇ ವೈದಿಕ ಇಟ್ಟಿರೋದು. ಎಲ್ಲ ಆದ್ಮೇಲೆ ಆಗೋಡ್ ಬರೋದಲ್ಲ. ಹೌದು, ಆದ್ಮೇಲೆ ನಾವು ಓಡೋದು. ಮಾಡೋಕ್ ಮೊದ್ಲು ಕೇಳಿದ್ವಾ? ಇಲ್ಲ. ಆಹಾ, ಮೊನ್ನೆ ಪುಣ್ಯಾತ್ಮರು ಯಾರೋ ತಾಯಿ ಜೀವ 2 ಮಕ್ಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದೆ. ಏನೋ ಎಡವಟ್ಟಿಗೆ ಹೋಗ್ತಿದ್ದಾನೆ ನಿನ್ನ ಮಗ ಅಂದ್ರೆ, ಕಂಪ್ನಿ ಮಾಡ್ತೀನತ್ತೆ, ಸುಮ್ಮನೆ ನಿಮ್ ತಂದೆ ಹೇಗಿದ್ದಾರೆ ಅಂದೆ. ಧೈರ್ಯ ಕಪ್ಪನಿರ್ಬೇಕು, ನೆನಪಿಟ್ಕೊಳ್ಳಿ. ನಾವು ಕುಗ್ಗಿದಾಗ, ಕುಸಿದಾಗ ನಾನು ಇದ್ದೀನಿ ಕಣೋ, ತಗೊಳ್ಳೋ, ಇಟ್ಕೊಳ್ಳೋ. ಆ ಒಂದು ಮಾತು, ನನಗೆ 3 ಕೋಟಿ ಸಮಸ್ಯೆ ಇದೆ, ನನ್ನ ತಂದೆ ಏನೋ ಒಂದು ಸಣ್ಣದಾಗಿ, ಇಟ್ಕೋಪ್ಪ, ನೀನ್ ಯಾಕಪ್ಪ ಇಷ್ಟು ಬೇಸರದಲ್ಲಿ ಇದೆಯಾ, ಏನು ಮನೆ ಮೇಲೆ ನೋಟಿಸ್ ಇಟ್ಬಿಟ್ಟಿದ್ದಾರೆ, ಗಾಡಿಗೆಲ್ಲ ನೋಟಿಸ್ ಅಂಟಿಸ್ಬಿಟ್ಟಿದ್ದಾರೆ ಅಂತ. ಹೌದಾ? ಅದೆಲ್ಲ ಏನೋ ಇಲ್ಲ, ಬಂದಿದ್ರು. ಆ ಕೊಟ್ಟ ಮಾತು ಹೇಗಿತ್ತು ಗೊತ್ತಾ? ನೀನ್ ಮರದ ಕೆಳಗಡೆ ಕುಳಿತುಕೊಂಡು ಕೂಡ ನಿನ್ ಒಂದ್ ಮಾತು ಸಾಕು ಕಣೋ. ಆ ವೈದಿಕ 4 ಜನಕ್ಕೆ ದಾರಿ ತೋರ್ಸೋಕ್ ದಾರಿ ಇರೋಲ್ಲ, ಇದೆಲ್ಲ ಆಗುತ್ತೆ. ನಿನ್ಗೋಸ್ಕರ ನಾ ಮಾಡಿದೆ 40 ಜನಕ್ಕಲ್ವಾ, ಬಿಡು. ಆಗ್ಲಿ, ದೇವರಿಗೆ ನಿನ್ನಿಂದ ಮಾಡ್ಸೋದಕ್ಕೆ ಇಷ್ಟ ಇರ್ಲಿಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ಬಿಡು, ಊರಲ್ಲಿ ಒಂಚೂರು ಜಮೀನ್ ಇದೆ, ಮಾಡ್ಕೊಂಡ್ರೆ ಆಯ್ತು, ಇದೆಲ್ಲ ಕೊಟ್ಟು ಬಿಡು. ಅಲ್ಲೇ ಇಲ್ಲ, ಇವನ್ ದುಡ್ಕೆ ಆತರ ಬಿಟ್ಬಿಡ್ತಾನೆ, ಬೇಡ ಕಣೋ. ಬಟ್ 10 ಕಂಪನಿಗಳಿಗೆ ಅಡ್ವೈಸರ್ ಆಗೋ ಕೆಪಾಸಿಟಿ ಇದೆ ಅಂದ್ರೆ ಇದೆ, ಅದನ್ನ ಮಾಡು. ಯು ಆರ್ ದ ಬೆಸ್ಟ್.
ನನ್ನ ಫೀಸು ನನ್ನ ಚಾರ್ಜಸ್ ಎಷ್ಟು ಕೊಟ್ಬಿಡ್ರಪ್ಪ ಅಂತ. ಅದರಿಂದ ಮಾಡುವ ಮೊದಲು ಕೇಳ್ಕೊಳ್ಳಿ. ಇಲ್ಲ ಗುರುಗಳೇ, ಕೇಳಲ್ಲ ಮಕ್ಕಳೇ ನಾವು. ನೀವು ನೋಡಿ, ನೀವು ಸಾಮಾನ್ಯರು ತಟ್ಕೊಳ್ಳಲ್ಲ, ನೆನ್ಪಿಟ್ಕೊಳ್ಳಿ. ನೀವು ತುಂಬಾ ಸಾಮಾನ್ಯರು, ಪುಟ್ಟ ಮಕ್ಕಳು ನೀವು. ನಿಮಗ್ ಬರೋ ನಿಮಗ ದೊಡ್ಡ ಬಿರುಗಾಳಿ. ನಮಗ್ ಗೊತ್ತಿದೆ ನಮ್ ಜೀವನದಲ್ಲಿ ಬೀಸಿರೋ ಬಿರುಗಾಳಿ ನಮ್ಗೆ ಏನೇನು ಅಲ್ಲ. ಒಂದ್ ಅಡಿಕೆ ಬಿಡ್ಸಾಕು ಅಂತೀವಿ. ನೀವ್ ಹಂಗಲ್ಲ, ಗಾಬರಿ ಪಟ್ಬಿಡ್ತೀರಿ ಮಕ್ಳೇ, ನಿಮ್ ಕೈಯಲ್ಲಿ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಒಂದ್ ಮದುವೆ ಅಲ್ಲೋಲಕ್ಕಲ್ಲೋಲ ಆದ್ರೆ ಒಬ್ಬ ವ್ಯಕ್ತಿಗೆ 3 ಮದುವೆ. ನಾಳೆ ನಿಮ್ ಜೀವನದಲ್ಲಿ 3 ಅಲ್ಲೋಲಕ್ಕಲ್ಲೋಲ ನಡೆದಿದೆ. ಬಿಡಿ ಗುರುಗಳೇ, ಈಗ ಒಂದ್ 80 ಕೋಟಿ ಪ್ರಾಜೆಕ್ಟ್ ಇದೆ, ಅದನ್ನ ಹೇಳಿ ಗುರುಗಳೇ. ನೋಡಿ, ಆ ಅಲ್ಲೋಲಕ್ಕಲ್ಲೋಲ ತಲೆನೇ ಕೆಡ್ಸ್ಕೊಂಡಿಲ್ಲ ಮನುಷ್ಯ. ಅಮ್ಮ ಒಂದ್ ಮಾಡಿದ್ರು, ಅಣ್ಣ ಅತ್ತಿಗೆ ಒಂದ್ ಮಾಡಿದ್ರು, ನಾನು ಇಷ್ಟಪಟ್ಟು ಒಂದ್ ಮಾಡ್ಕೊಂಡೆ, 3 ನಿಂತ್ಕೊಳ್ಳಿಲ್ಲ ಗುರುಗಳೇ. ಬಂದಿದ್ದೆಲ್ಲ ದುಡ್ಡಿಗೆ, ಇನ್ನೊಂದಕ್ಕೆ. ಇದ್ ನೋಡಿ ಗುರುಗಳೇ, ಅಮ್ಮ ಹೇಳಿದೆ ಇದನ್ನ ದೊಡ್ಡ ಇನ್ಸ್ಟಿಟ್ಯೂಷನ್ ಹ್ಯಾಂಡ್ ಓವರ್ ತಗೋ, ಇದಕ್ಕೊಂದು ಇದಿದೆ ಅಂತ. ಇದಿದೆ, ಇದ್ರಲ್ಲಿ ನೋಡು, ಊರಾಗಿದ್ದವ ಮನೆಗೆಲ್ಲಲಾರ. ನೋಡಿ, ಆ ಪುಣ್ಯಾತ್ಮ ಕೇಳೋಕ್ ಬಂದಿದ್ದಾನೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಮಾಡೋಕ್ ಮೊದಲು ನೀವು ಸಾಮಾನ್ಯರು ತಟ್ಕೊಳ್ಳಲ್ಲ. ನೋಡಿ, ಅಂತವ್ರು ತಟ್ಕೋತಾರೆ, ಎದುರಿಸ್ತಾರೆ. ಬಿಡಿ ಗುರುಗಳೇ, ಬಿಟ್ಟೋಯ್ತು. ಗತಂ ಗತಂ ಜಾತಸ್ಯಂ ಮರಣಂ ಧ್ರುವಂ. ನಾಗೋದ್ ನೋಡೋಣ ಗುರುಗಳೇ ಅಂತ. ನಿಮ್ ಕೈಲದ್ ಬರಲ್ವೇ? ಅಲ್ಲೇ ತೊಂಗಾಡ್ತೀರ. ಈ ವಿಕ್ರಮ್ ಬೇತಾಳ್ ಕತೆ ತರ ಅದ್ ಓಡೋಗ್ ಮರದ ಮೇಲೆ ಕುತ್ಕೊಳ್ಳುತ್ತೆ ಅದು ಶವ. ಇವ್ ಮತ್ತೆ ಹೋಗೋದು, ಎತ್ಕೊಂಡು ಹಿಂಗ್ ಭುಜದ ಮೇಲೆ ಹಾಕೊಳ್ಳೋದು, ಅದಕ್ಕೆ ಇನ್ನೊಂದು ಕತೆ ಹೇಳೋದು. ಅದು ಕತೆ ಹೇಳ್ಬಿಟ್ಟು ಉತ್ತರ ಹೇಳಿದ ತಕ್ಷಣ ತಿರ್ಗಾ ಓಡೋಟ್ ಕುತ್ಕೊಳ್ಳುತ್ತೆ. ಅದಕ್ಕೆ ಸಮಾಧಾನ ಆಗಲ್ಲ ಶವಕ್ಕೆ. ವಿಕ್ರಮ್ ಬೇತಾಳ ಕತೆ ನೋಡಿ ನೀವು. ಹಂಗೆ ನಮ್ ಬದುಕು ಸಾಮಾನ್ಯರು. ಓಡೋಗಿ ತೃಪ್ತಿ ಇಲ್ಲ, ತಿರ್ಗಾ ಮಾಡಿದ್ಮೇಲೆ ತೊಂಗೋದು, ಮತ್ತೆ ವಿಕ್ರಮ್ ರಾಜ ಬರ್ಬೇಕು. ಮೀನ ಅಲ್ಲ, ಎಲ್ಲಾ ರಾಶಿಯವರು ಮಾಡುವ ಮೊದಲು ಕೆಲವೊಂದು ಕಾರ್ಯಗಳನ್ನ ತಿಳ್ಕೊಂಡು ಕೇಳಿಕೊಂಡು ಅನುಭವಿಸ್ತರ ಹತ್ರ, ಇಲ್ಲ ಯಾರಾದ್ರೂ ವೈದಿಕ ಆಚಾರ್ಯ ಇದ್ರೆ ಕೇಳ್ಕೊಂಡು ಮಾಡಿ. ಆಯ್ತು, ಒಳ್ಳೇದಾಗ್ಲಿ. ಮಾತೃದೇವೋ ಭವ.